ಒಂದು ಕ್ಷಣ ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ. ನಮ್ಮ ಆರಾಧನೆಯ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ಹೆಸರಿನಲ್ಲಿ ಆಗಲಿ. ಆಮೇನ್. ನಾವು ತುಳು ಸಂಗೀತದಲ್ಲಿ 37 3 ಚರಣದಲ್ಲಿ ಮಾಡುವ ಯಾನತೆ ಪಾಪಿಷ್ಟೆ ಆಶ್ಚರ್ಯ ಪ್ರೀತಿನೇ. ಆಲ್ ದ 3 ಸ್ಟ್ಯಾಂಜಸ್, ತುಳು 37. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರ ಆಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿ ಉಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಕರ್ತನು ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೆನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು
ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಸರ್ವಶಕ್ತನಾದ ದೇವರೇ, ನಮ್ಮ ಪರಲೋಕದ ತಂದೆಯೇ, ನಿನ್ನಲ್ಲಿಯೇ ನಮಗೆ ಮನಃಶಾಂತಿಯು ಸಮಾಧಾನವು ದೊರಕುತ್ತವೆ. ಈ ಹೊತ್ತಾರೆಯಲ್ಲಿಯೇ ಈ ವಾರದ ಆರಂಭದ ದಿನದಲ್ಲಿ ನೀನು ಕೊಟ್ಟಂಥ ಈ ಚಂದವಾದ ಆಲಯದಲ್ಲಿ ಸಭೆಯವರಾಗಿ ಸೇರಿ ಬಂದು ನಿನ್ನನ್ನು ಆರಾಧಿಸೋದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ಪ್ರಭುವೇ, ಈ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಪ್ರಾರ್ಥಿಸುತ್ತೇವೆ. ನಿನ್ನ ಆತ್ಮನ ವರಗಳನ್ನು ನಮ್ಮ ಮೇಲೆ ಸುರಿಸು. ಈ ಪವಿತ್ರ ಧ್ಯಾನ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ಹೊಸ ಚೈತನ್ಯನೂ ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ಬಲಗೊಳ್ಳುವ ಹಾಗೆ ಅನುಗ್ರಹಿಸೆಂದು ನಿನ್ನನ್ನು ಪ್ರಾರ್ಥಿಸುತ್ತೇವೆ. ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ, ನಿನ್ನ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ನಮ್ಮ ಈ ಪ್ರಾರ್ಥನೆಯನ್ನು ಕೇಳು ಪರಲೋಕ ತಂದೆಯೇ, ಆಮೇನ್. ಒಂದು ಕ್ಷಣ ಮೌನವಾಗಿ ಮೊಣಕಾಲೂರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೋಷಗಳನ್ನು ಮುಚ್ಚಿಟ್ಟುಕೊಳ್ಳುವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವನಿಗೆ ಕರುಣೆ ದೊರೆಯುವುದು. ಒಟ್ಟಾಗಿ ನಾವು ಹೀಗೆ ಹೇಳೋಣ. ನಮ್ಮ ತಂದೆಯಾದ ದೇವರೇ, ನಾವು ಮನೋವಾಕಾಯಗಳಿಂದ ನಿನಗೆ ಪಾಪ ಮಾಡಿದ್ದೇವೆ. ನಾವು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಿಲ್ಲ, ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸಿಲ್ಲ. ನೀನಾದರೋ ನಮ್ಮನ್ನು ಕರುಣಿಸೆಂದು ಬೇಡುತ್ತೇವೆ. ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸು. ನಮ್ಮ ಪಾಪಗಳನ್ನು ತಿದ್ದಿಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಾರ್ಥಿಸುತ್ತೇವೆ, ಆಮೇನ್. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು, ಪವಿತ್ರಾತ್ಮನುಂಟಾಗುವ ಸುಪ್ರೇರಣೆಯನ್ನು, ಆದರಣೆಯನ್ನು ನಿಮಗೆ ದಯಪಾಲಿಸಲಿ, ಆಮೇನ್. ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸೋಣ. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲ ಕರ್ತನೆ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸುವವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನಭಾವದಲ್ಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪ್ರಭುವೇ, ನಮ್ಮ ಕ್ರೈಸ್ತ ಬದುಕಿನಲ್ಲಿ ನಿನ್ನ ಶ್ರಮೆ, ಮರಣ, ಪುನರುತ್ಥಾನಗಳನ್ನು ಧ್ಯಾನ ಮಾಡುವಂಥ ಅವಕಾಶ ನಮ್ಮೆಲ್ಲರಿಗೆ ನೀ ಕೊಟ್ಟುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರತಿದಿನವೂ ನಾವು ಮಾಡಬಹುದಾದಂಥ ನಮ್ಮ ಧ್ಯಾನಗಳಲ್ಲಿ ನೀ ನಮ್ಮನ್ನು ಪ್ರೇರೇಪಿಸುತ್ತಾ ಬಂದದ್ದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಭುವೇ, ಆ ಧ್ಯಾನಾವಳಿಗಳ ಮೂಲಕ ನಾವು ಹೆಚ್ಚು ಹೆಚ್ಚು ಕಲಿಯುವ ಹಾಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ಈಗಲೂ ನಮ್ಮ ದೇವರೇ, ನೀನು ನಮ್ಮನ್ನು ಉಂಟು ಮಾಡಿ ಇಲ್ಲಿಯವರೆಗೆ ಸಾಕಿ ಸಲಹುತ್ತಾ ಬಂದದಕ್ಕಾಗಿ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸುತ್ತಾ ಇರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಈ ವಿಶ್ವಾಸವನ್ನು ಬಲಪಡಿಸುತ್ತಾ ಇರುವುದಕ್ಕಾಗಿಯೂ ನಿನಗೆ ಸ್ತೋತ್ರ. ಈಗಲೂ ನಮ್ಮ ದೇವರೇ, ನಿನ್ನ ಮಗನ ಮೂಲಕ ನಮಗೋಸ್ಕರವಾಗಿ ಸಿದ್ಧಪಡಿಸಿದಂಥ ಆ ರಕ್ಷಣೆಯಲ್ಲಿ ತೋರಿಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ, ನಿನ್ನ ಮಗನಲ್ಲಿ ನಮಗೆ ತೋರಿಸಿದ ಮಹಾಕೃಪೆಗಾಗಿಯೂ, ನೀ ನಮಗೆ ಅನುಗ್ರಹಿಸಿದ ಕೃಪಾ ಸಾಧನೆಗಳಿಗಾಗಿಯೂ, ಪ್ರಭಾವದ ನಿರೀಕ್ಷೆಗಾಗಿಯೂ, ನಿನ್ನ ಆಗಮನ ಎದುರು ನೋಡುವಂಥ ಆ ಭರವಸೆಯನ್ನು ನೀನು ಕೊಟ್ಟದ್ದಕ್ಕಾಗಿಯೂ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ಪ್ರಭುವೇ,
ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ನಮ್ಮ ಬಾಳಿನುದ್ದಕ್ಕೂ ಕೃತಜ್ಞರಾಗಿದ್ದು, ಬಾಳಿನಿಂದ ಮಾತಿನಿಂದ ಮಾತ್ರವಲ್ಲದೆ ಬಾಳಿನಿಂದಲೂ ಕೂಡ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು ನಿನ್ನ ಸೇವೆಗೆ ಪ್ರತಿಷ್ಠೆ ಮಾಡಿಕೊಳ್ಳುವಂತೆಯೂ, ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದ ನೀತಿಯಿಂದ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ನಮಗೆ ಸಹಾಯ ಮಾಡೆಂದು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಿನ್ನೊಂದಿಗೂ ಪವಿತ್ರಾತ್ಮನಿಗೂ ಕೂಡಿರುವ ನಿನಗೆ ಎಲ್ಲ ಕಾಲಗಳಲ್ಲಿಯೂ ಮಾನ ಪ್ರಭಾವಗಳು ಇರಲಿ. ಸರ್ವಶಕ್ತನಾದ ದೇವರೇ, ನಾವು ಈ ಸಮಯದಲ್ಲಿ ಒಂದಾಗಿ ಸೇರಿ ಬಂದಿದ್ದೇವೆ ಮತ್ತು ನಮ್ಮ ಹುದುವಾದ ವಿಜ್ಞಾಪನೆಗಳನ್ನು ನಿನಗೆ ಸಲ್ಲಿಸುವಂಥ ಕೃಪೆ ನಮಗೆ ಕೊಟ್ಟಿದೆಯಲ್ಲ. ಹೀಗಿರುವುದರಿಂದ ನಿನ್ನ ಸನ್ನಿಧಾನದಲ್ಲಿ ನಾವು ಮಾಡುವಂಥ ಪ್ರಾರ್ಥನೆಗಳನ್ನು ಕೇಳಿ ನಮ್ಮ ಆಶೆಗಳನ್ನು, ನಮ್ಮ ವಿಜ್ಞಾಪನೆಗಳನ್ನು ನಮ್ಮ ಪರಮಹಿತಕ್ಕೆ ತಕ್ಕ ಹಾಗೆ ನೆರವೇರಿಸಿ ಈ ಲೋಕದಲ್ಲಿ ಸತ್ಯದ ತಿಳುವಳಿಕೆಯನ್ನು, ಮುಂದಿನ ಲೋಕದಲ್ಲಿ ನಿತ್ಯ ಜೀವನ ದಯಪಾಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸುವಿನ ಮೂಲಕ ನಿನ್ನನ್ನು ಪ್ರಾರ್ಥಿಸುತ್ತೇವೆ. ಆಮೀನ್. ನಾವು ನಿಂತುಕೊಂಡಿರುವಾಗಲೇ ಉಕ್ತಿ ಪ್ರತ್ಯುಕ್ತಿಯಾಗಿ ಕೀರ್ತನೆಯನ್ನು ಓದೋಣ. ರೆಸ್ಪಾನ್ಸಿವ್ ರೀಡಿಂಗ್, Psalms 24. Today's responsive reading is taken from Psalms 24 verses 1 to 10. Psalms 24 verses 1 to 10. The earth is the Lord's and everything in it, the world and all who live in it. Who may ascend the mountain of the Lord? Who may stand in his holy place? They will receive blessing from the Lord and vindication from God their Savior. Lift up your heads, you gates, be lifted up, you ancient doors, that the King of glory may come in. Lift up your heads, you gates, lift them up, you ancient doors, that the King of glory may come in. Who is his King of glory? The Lord Almighty. He is the King of glory. Please be seated. ಈ ದಿನಕ್ಕೆ ನೇಮಕವಾದ ಪಾಯಣ ಪಾಠಗಳನ್ನು ನಾವೀಗ ಹಿರಿಯರಿಂದ ಕೇಳೋಣ. Praise the Lord. Today's Old Testament reading is taken from 1 Samuel chapter 25 verses 23 to 37. 1 Samuel chapter 25 verses 23 to 37. When Abigail saw David, she quickly got off her donkey and bowed down before David with her face to the ground. She fell at his feet and said, "My Lord, let the blame be on me alone. Please let your servant speak to you. Hear what your servant has to say. May my Lord pay no attention to that wicked man Nabal. He is just like his name. His name is Fool, and folly goes with him. But as for me, your servant, I did not see the men my master sent. Now since the Lord has kept you, my master, from bloodshed and from avenging yourself with your own hands,
As surely as the Lord lives and as you live, may your enemies and all who intend to harm my master be like Nabal. And let this gift which your servant has brought to my master be given to the men who follow you. Please forgive your servant's offense, for the Lord will certainly make a lasting dynasty for my master because he fights the Lord's battles. Let no wrongdoings be found in you as long as you live. Even though someone is pursuing you to take your life, the life of my master will be bound securely in the bundle of the living by the Lord your God. But the lives of your enemies he will hurl away, as from the pocket of a sling. When the Lord has done for my master every good thing he promised concerning him and has appointed him leader over Israel, my master will not have on his conscience the staggering bundles of needless bloodsheds or of having avenged himself. And when the Lord has brought my master's success, remember your servant. David said to Abigail, Praise be to the Lord, the God of Israel, who has sent you today to meet me. May you be blessed for your good judgment and for keeping me from bloodshed this day and from avenging myself with my own hands. Otherwise, as surely as the Lord, the God of Israel, lives, who has kept me from harming you, if you had not come quickly to meet me, not one male belonging to Nabal would have been left alive by daybreak. Then David accepted from her hand what she had brought him and said, Go home in peace. I have heard your words and granted your request. When Abigail went to Nabal, he was in the house holding a banquet like that of a king. He was in high spirits and very drunk. So she told him nothing until daybreak. Then in the morning, when Nabal was sober, his wife told him all these things, and his heart failed him, and he became like a stone. Let us all turn our hymn books to Kannada hymn number 296, first and second stanza. Kannada hymn number 296, first and second stanza.
The New Testament reading is taken from the book of Acts, chapter 18, 23 to 28. Book of Acts, chapter 18, verses 23 to 28. After spending some time in Antioch, Paul set out from there and traveled from place to place throughout the region of Galatia and Phrygia, strengthening all the disciples. Meanwhile, a Jew named Apollos, a native of Alexandria, came to Ephesus. He was a learned man with a thorough knowledge of the scriptures. He had been instructed in the way of the Lord, and he spoke with great fervor and taught about Jesus accurately, though he knew only the baptism of John. He began to speak boldly in the synagogue. When Priscilla and Aquila heard him, they invited him to their home and explained to him the way of God more adequately. When Apollos wanted to go to Achaia, the brothers encouraged him and wrote to the disciples there to welcome him. On arriving, he was a great help to those who by grace had believed, for he vigorously refuted the Jews in public debate, proving from the scriptures that Jesus was the Christ. Here ends the reading. May God bless these verses. Amen. ಅಪೊಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಹೇಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೆಯ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇಲೆ ಸಭೆಯವರು ಕುಳಿತುಕೊಳ್ಳಿ. ಸಭೆಗೆ ತಿಳಿಸಬೇಕಾದ ಕೆಲವು ಸಂಗತಿಗಳು. ಸಂಡೇ ಸರ್ವಿಸ್ ಆಫರಿಂಗ್ ರುಪೀಸ್ 14,210, wedding anniversary offering rupees 500, Sunday school offering 1,080, Lenten service offering rupees 5,721, cottage prayer meeting offering 2,570, poor fund offering 1,000, donation for local church building from the same family rupees 1,000, donation for the church using rupees 2,500. Refreshments will be served after the divine service. We thank the family from Amrana West for sponsoring the same. Second offering will be received today, which will proceed towards the local church building fund. Intercessory prayers fellowship will be held on every Friday at 6 p.m. Lenten service will be held on Wednesday, 13th March 2024 at 7:30 p.m. Cottage prayer meeting will be held on Thursday, 14th March 2024 at 7:30 p.m. at the residence of Mrs. Adini Bangera, address C406 Patel Prestige near Shankar Heights,
Ambernath West. Choir practice will be held on Wednesday after the Lenten service and Friday at 7 p.m. The AGM of UBM Bethel Church Ambernath will be held on Sunday, 24 March 2024 at 10:30 a.m. to transact the following agenda. If there is no required quorum at the set time, the meeting will be adjourned for half an hour and will be held at 11 a.m. with the same agenda. Agenda: prayer, confirming the minutes of previous meeting, matters arising, presenting the budget for the year 24-25, taking nomination for the required elders, and to discuss the Diamond Jubilee celebration of our church and pray. Joint Women's Sunday and Women's Retreat. The UBM Church Council Women's Department has organized a women's retreat which will be held today, the Sunday 10th March 2024 at UBM Krista Kanti Church, Kurla. After the joint Women's Sunday service, the resource person for the retreat is Reverend Arpana Rangaya. Along with the retreat, there will be stalls which will be kept of food, handmade articles, etc. And the proceeds of the sale will go toward the Central Women Fellowship Fund, requesting all women to actively participate in the same. Festive services. Sunday 24th March 2024 will be observed as a Palm Sunday, which marks the beginning of Holy Week. Services will be held throughout the week. Monday, Thursday will be held on 28th March 2024 and the Good Friday on 29th March 2024. And the Holy Communion will be celebrated during these services. Resurrection Sunday will be held on Sunday, the 31st March 2024. Requesting the members to kindly take note of the same and attend these services in the good numbers and be blessed. UBM Krista Kripa Church, Chembur invites you to a power-packed praise and worship evening entitled Breaking Chains, which will be held on Saturday, the 16th March 2024 from 6 p.m. onwards. You are invited to Transformation Encounter with the God with the Pastor Jibin Skellare and Soulful Worship, encouraging you all to join in this time of worship and the word. Sunday School Teacher Training. The UBM Church Council Sunday School Department has organized the teachers training, which will be held next Sunday, the 17th March 2024 at UBM Sushanti Church, Baikala from 11 a.m. to 5 p.m. Requesting all the Sunday School teachers to compulsorily attend this training session. Common Scripture Knowledge Exam. The UBM Church Council has organized the Common Scripture Knowledge Exam, which will be held on Sunday, 14th July 2024. The portions, paper format, and the age group are displayed on the notice board as well as circulated in the church groups. The last day for registering your name is Sunday, the 9th June 2024. Requesting all members to participate in the Scripture Knowledge Exam. Appapada Balwadi Kindergarten Inauguration Snippet. We now have a short snippet capturing the inauguration of the Balwadi Kindergarten at Appapada, which is an initiative by UBM Church in collaboration with the Bombay YMCA.
there is a sign for them. कहा था कि अगर आप जीवन में बदलाव देखना चाहते हो, अगर आप जीवन में बदलाव देखना चाहते हो तो वो बदलाव आपसे शुरू होना चाहिए। ನಮ್ಮ ಕಾಣಿಕೆಗಳನ್ನು ಕೂಡಿಸುವುದಕ್ಕಾಗಿ ನಾವು ತುಳು ಸಂಗೀತದಲ್ಲಿ 20 ಬೇಕಾದಷ್ಟು ಚಾನೆಲ್ ಹಾಡುತ್ತಾ ನಮ್ಮ ಕಾಣಿಕೆಗಳನ್ನು ಕೂಡಿಸೋಣ. ತುಳು 20 ದೇವರ ನಡೆತನ ತೂನಗ ಕೊಂಡಾಡುಚ್ಚ bigger number of stanzas.
ಎಲ್ಲ ತೀರಿ ಹೋದರೂ ದೇವ ಪ್ರೀತಿ ತೀರಿ ಹೋಗುವುದು. ಪ್ರಭುವೇ, ನಿನ್ನ ಸನ್ನಿಧಾನಕ್ಕೆ ಬಂದಾಗ ಇಹಲೋಕದಲ್ಲಿ ಎಲ್ಲ ಬದಲಾವಣೆ ಆದರೂ, ಎಲ್ಲ ತೀರಿ ಹೋದರೂ ನಿನ್ನ ಪ್ರೀತಿ ಮಾತ್ರ ಅದು ತೀರುವುದೇ ಇಲ್ಲ. ಆ ಮಹಾಪ್ರೀತಿಯನ್ನು ನಮ್ಮೆಲ್ಲರ ಮೇಲೆ ನೀನು ಕೊಡುತ್ತಲೇ ಬಂದಿರುವುದಕ್ಕಾಗಿ ನಾವು ನಿನಗೆ ಲಕ್ಷ ಸ್ತೋತ್ರವನ್ನು ಕೊಡುತ್ತೇವೆ. ನಮ್ಮ ಕ್ರೈಸ್ತ ಬದುಕಿನಲ್ಲಿ ನಿನ್ನನ್ನು ಆರಾಧಿಸುವಂಥ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂಥ ಒಂದು ಭಾಗ್ಯಕರವಾದಂಥ ಈ ಸಮಾಧಾನಗಳನ್ನು ನಮಗೆ ಕೊಟ್ಟುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಭುವೇ, ನಿನ್ನ ಸನ್ನಿಧಾನಕ್ಕೆ ನಾವು ಬರುವಾಗಲೆಲ್ಲ ನೀನು ಮಾಡಿದ ಉಪಕಾರಗಳನ್ನು, ನೀನು ನಮಗೆ ಕೊಟ್ಟಂಥ ಆ ನಿನ್ನ ಕೃಪೆಯನ್ನು, ನೀನು ನಮ್ಮ ನಡೆಸಿದಂಥ ನೀತಿಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಡ್ತೇವೆ. ಅದು ಪ್ರಾರ್ಥನೆ, ನೀನು ನಿನ್ನ ಮಗನಲ್ಲಿ ನಮಗೆ ಕೊಟ್ಟಂಥ ಆ ರಕ್ಷಣಾ ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಕೊಟ್ಟಂಥ ಫಲಕ್ಕಾಗಿ ನಿನಗೆ ಸ್ತೋತ್ರ. ನೀನು ಅನುಗ್ರಹಿಸಿದ ತೃಪ್ತಿ, ಕ್ಷೇಮ, ಸಮಾಧಾನಗಳಿಗಾಗಿ, ನಮ್ಮೆಲ್ಲರಿಗೆ ನೀನು ಕೊಟ್ಟಂಥ ಆರೋಗ್ಯಕ್ಕಾಗಿ, ನಮ್ಮ ಕೌಟುಂಬಿಕ ಜೀವನದಲ್ಲಿ ಕೊಟ್ಟಂಥ ನಿನ್ನ ಆಶೀರ್ವಾದಗಳಿಗಾಗಿ, ನಡೆಸುವಿಕೆಗಾಗಿ ಪ್ರಭುವೇ ನಾವು ನಿನ್ನನ್ನು ವಂದಿಸುತ್ತೇವೆ. ಪ್ರತಿದಿನವೂ ಕೂಡ, ಪ್ರತಿ ಸಂದರ್ಭಗಳಲ್ಲಿ ಕೂಡ ನಿನ್ನ ಕೃಪಾ ಸಾಧನೆಗಳ ಮೂಲಕ ನಮ್ಮೊಂದಿಗೆ ಮಾತನಾಡುತ್ತಾ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಹೀಗಿರು ನಮ್ಮ ದೇವರೇ, ನಿನ್ನ ಸನ್ನಿಧಾನಕ್ಕೆ ಬರುವಾಗಲೆಲ್ಲ ನಾವು ಬರಿಗೈಯಲ್ಲಿ ಬಾರದೆ ನೀನು ಮಾಡಿದಂಥ ಆ ಒಳ್ಳೆಯ ಸಂಗತಿಗಳನ್ನು ನೆನಪಿಗೆ ತಂದುಕೊಂಡು ನಿನ್ನ ಸೇವೆಗಾಗಿ ಒಂದು ಕಾಣಿಕೆಯನ್ನು ನಾವು ತಂದಿದ್ದೇವೆ. ಈ ಕಾಣಿಕೆ ನಮ್ಮ ದೇವರೇ ನಾವು ನಿನ್ನ ಕೈಗಳಲ್ಲಿ ಕೊಡ್ತೇವೆ, ಆಶೀರ್ವಾದ ಮಾಡು. ನಾವು ಯಾವ ಉದ್ದೇಶಕ್ಕೋಸ್ಕರವಾಗಿ ನಾವು ಸಮರ್ಪಣೆ ಮಾಡುತ್ತಿದ್ದೇವೋ ನೀನು ಮಾತ್ರ ಬಲ್ಲವನಾಗಿದ್ದೀವಿ. ಯಾಕಂದರೆ ನೀನು ನಮ್ಮ ಹೃದಯಗಳನ್ನು, ನಮ್ಮ ಚಿಂತನೆಯನ್ನು ನೋಡುವಂಥ ದೇವರಾದುದರಿಂದ ನಾವು ಸಮರ್ಪಣೆ ಮಾಡುವಂಥ ಈ ಕಾಣಿಕೆಗಳು ಆ ಉದ್ದೇಶಕ್ಕಾಗಿ ಉಪಯೋಗವಾಗಲಿ ಮತ್ತು ನಿನ್ನ ರಾಜ್ಯ ವಿಸ್ತರಣೆಯಾಗಲಿ, ನಿನ್ನ ರಾಜ್ಯ ಬೇಗನೆ ಬರಲಿ. ಅಂತೆಯೇ ನಮ್ಮ ದೇವರೇ, ನಾವು ಸಮರ್ಪಣೆ ಮಾಡಿದಂಥ ಈ ಕಾಣಿಕೆಯನ್ನು ನೀನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಅದೇ ಸಂದರ್ಭದಲ್ಲಿ ನಮ್ಮ ದೇವರೇ, ನೀನು ನಮಗೆ ಕೊಟ್ಟಂಥ ಈ ಶರೀರ, ಪ್ರಾಣ, ಆತ್ಮಗಳು ಕೂಡ ನಿನ್ನ ದಾನವೇ. ಈಗಿರುವುದರಿಂದ ನಮ್ಮ ಕಾಣಿಕೆಯೊಂದಿಗೆ ನಮ್ಮ ಈ ಶರೀರ, ಪ್ರಾಣ, ಆತ್ಮಗಳನ್ನು ಕೂಡ ನಿನ್ನ ಕೈಯಲ್ಲಿ ಕೊಟ್ಟು ನಾವು ಬೇಡ್ತೇವೆ. ಸಹಾಯ ಮಾಡು, ನಮ್ಮನ್ನು, ನಮ್ಮ ಕಾಣಿಕೆಯನ್ನು ನಿನ್ನ ಮಹಿಮೆಗಾಗಿ, ನಿನ್ನ ಸೇವೆಗಾಗಿ ನಮ್ಮನ್ನು ಉಪಯೋಗಿಸು. ಇದಲ್ಲದೆ ನಮ್ಮ ದೇವರೇ, ಕಳೆದ ವಾರದಲ್ಲಿ ಮತ್ತು ಈ ವಾರದಲ್ಲಿ ತಮ್ಮ ಜನ್ಮದಿನಗಳನ್ನು ಮತ್ತು ಮದುವೆಯ ವಾರ್ಷಿಕೋತ್ಸವಗಳನ್ನು ಆಚರಣೆ ಮಾಡುವಂಥ ಪ್ರಿಯರು ಮತ್ತು ಶುಭ ದಿನಗಳನ್ನು ಕಂಡಂಥ ಪ್ರಿಯರನ್ನು ಕೂಡ ನಾವು ಸ್ಮರಿಸ್ತೇವೆ, ನಿನ್ನ ಕೈಗಳಲ್ಲಿ ಕೊಡ್ತೇವೆ. ನಮ್ಮ ದೇವರೇ, ಮತ್ತೊಂದು ವರ್ಷವನ್ನು ಅವರ ಬದುಕಿಗೆ ನೀವು ಸೇರಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಬಂದಂಥ ವರ್ಷದ ಬಗ್ಗೆ ಅವರ ಆಲೋಚನೆ ಮಾಡುವಾಗ ನಮ್ಮ ದೇವರೇ, ನನ್ನ ಕೃಪೆಯೇ ನಿನಗೆ ಸಾಕು ಎಂಬುವಂಥ ಮಾತಿನ ಮೂಲಕ ನೀನು ಅವರೊಂದಿಗೆ ಇದ್ದಿ ಎಂಬುದಾಗಿ ಹೇಳುವಂಥ ಅನುಭವದೊಂದಿಗೆ, ನೀನು ಕುರುಬನಾಗಿದ್ದಿ ಎಂಬುವಂಥ ಆಲೋಚನೆಯೊಂದಿಗೆ, ಪ್ರಜ್ಞೆಯೊಂದಿಗೆ ಆ ನಿನ್ನ ಶುಭ ಕೃಪೆಗಳನ್ನು ಅವರಿಗೆ ಅನುಗ್ರಹಿಸಿಕೊಡು. ಬಂದಂಥ ವರುಷ ಅವರಿಗೆ ಆಶೀರ್ವಾದದಾಯಕವಾಗಿರಲಿ. ಅಂತೆಯೇ ನಮ್ಮ ದೇವರೇ, ಅವರ ಅಂತರಂಗದ ಎಲ್ಲ ಆಶೆ ಆಕಾಂಕ್ಷೆಗಳನ್ನು ನಿನ್ನ ಕೈಗಳಲ್ಲಿ ಕೊಡ್ತೇವೆ. ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ಮತ್ತು ಅವರ ಹಿತಕ್ಕೆ ಸರಿಯಾಗಿ ಯಾವ ಯಾವ ಸಂಗತಿಗಳು ಬೇಕಾಗಿದೆಯೋ ಅವೆಲ್ಲವುಗಳನ್ನು ಕೂಡ ನೀನೇ ಅನುಗ್ರಹಿಸಿಕೊಟ್ಟು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅಂತೆಯೇ ನಮ್ಮ ದೇವರೇ, ಈ ಹೊತ್ತಾರೆಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ನಮ್ಮ ಕಾಣಿಕೆಯನ್ನು ಮತ್ತು ನಮ್ಮನ್ನು ನಿನ್ನ ಕೈಗಳಲ್ಲಿ ಕೊಡ್ತೇವೆ. ನೀನೇ ಸ್ವೀಕಾರ ಮಾಡು, ನೀನೇ ನಡೆಸು, ನಿನಗೆ ಮಹಿಮೆ ಉಂಟಾಗಲಿ. ಯೇಸು ಸ್ವಾಮಿಯಲ್ಲಿ ಬೇಡಿದ್ದೇವೆ, ನಿನಗೆ ಸ್ತೋತ್ರವಾಗಲಿ. ಆಮೇನ್. ಒಬ್ಬರಿಗೊಬ್ಬರು ಪ್ರಾರ್ಥಿಸಬೇಕೆಂದು ಪ್ರಭು ಹೇಳಿರುವುದರಿಂದ ನಾವು ಕೂಡ ಹಾಗೆ ಪ್ರಾರ್ಥನೆ ಮಾಡೋಣ. ಪ್ರತ್ಯೇಕವಾಗಿ ನಮ್ಮ ಮುಂದಿರುವಂಥ ಸಭೆ ಮುಂದಿರುವಂಥ ಎಲ್ಲ ಚಟುವಟಿಕೆಗಳನ್ನು ಮನಸ್ಸಿಗೆ ತಂದುಕೊಂಡು ಪ್ರಾರ್ಥಿಸೋಣ. ಪ್ರಭು ದೇವರೇ, ನಿನ್ನ ಸನ್ನಿಧಾನದಲ್ಲಿ ಸಭೆಗೆ ನೀನು ಕೊಟ್ಟಂಥ ಜವಾಬ್ದಾರಿಕೆಗಳನ್ನು ಮತ್ತು ಕರ್ತವ್ಯಗಳನ್ನು ಮನಸ್ಸಿಗೆ ತಂದುಕೊಂಡು ನಾವು ಮಾಡುವಂಥ ಎಲ್ಲ ಚಟುವಟಿಕೆಗಳನ್ನು ನಾವು ನಿನ್ನ ಕೈಯಲ್ಲಿ ಕೊಡ್ತೇವೆ. ಈ ದಿನ ಪ್ರತ್ಯೇಕವಾಗಿ ನಮ್ಮ ಎಲ್ಲ ಸಭೆಗಳ ಮಹಿಳೆಯರು ಒಂದೆಡೆಯಲ್ಲಿ ಸೇರಿ ಮಹಿಳಾ ದಿನಾಚರಣೆಯನ್ನು ಮಾಡುವಂಥ, ಆರಾಧಿಸುವಂಥ ಒಂದು ಭಾಗ್ಯಕರವಾದ ದಿನವನ್ನು, ತರುವಾಯ ನಡೆಯುವಂಥ ರಿಟ್ರೀಟನ್ನು ಕೂಡ ನಮ್ಮ ದೇವರೇ ನಮ್ಮ ಮನಸ್ಸಿಗೆ ತಂದುಕೊಂಡು ನಿನ್ನ ಕೈಯಲ್ಲಿ ಕೊಡ್ತೇವೆ. ಇಂದು ಕುಲ್ಲದಲ್ಲಿ ನಡೆಯುವಂಥ ಆಯೋಜಿಸಿರುವಂಥ ಈ ಕಾರ್ಯಕ್ರಮವನ್ನು ಪ್ರಭುವೇ ನಿನ್ನ ಕೈಯಲ್ಲಿಟ್ಟು ನಾವು ಪ್ರಾರ್ಥಿಸ್ತೇವೆ. ನಡೆಯತಕ್ಕಂಥ ಎಲ್ಲ ಚಟುವಟಿಕೆಗಳು ಅದು ನಿನಗೆ ಮಹಿಮೆ ತರಲೆಂದು ಮತ್ತು ಆ ಚಟುವಟಿಕೆಗಳ ಮೂಲಕವಾಗಿ ಕಲಿಯತಕ್ಕದ್ದನ್ನು ನೀನು ಕಲಿಸಿಕೊಳ್ಳು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಏಕೆಂದರೆ ನಾವು ನೀನು ಕಲಿಸುವನಾಗಿದ್ದಿ, ನಾವು ಕಲಿಯುವಂಥವರಾಗಬೇಕು. ನಮ್ಮ ದೇವರೇ, ನಾವು ಕಲಿಕೆಯ ಮೂಲಕವಾಗಿ ನಮ್ಮ ವಿಶ್ವಾಸವನ್ನು, ನಮ್ಮ ಜೀವನವನ್ನು ಹೊಸ ಹೊಸ ದಿಕ್ಕಿನಲ್ಲಿ ಚಿಂತನೆ ಮಾಡಿ ಅದು ನವೀಕರಿಸಿಕೊಂಡವರಾಗಿ ನಿನ್ನ ಮಹಿಮೆಗಾಗಿ ಅವುಗಳನ್ನು ಉಪಯೋಗಿಸುವ ಹಾಗೆ ಎಲ್ಲ ಪ್ರಯತ್ನಗಳನ್ನು ಆಶೀರ್ವಾದ ಮಾಡೆಂದು ಮತ್ತು ಮುಖ್ಯ ಉಪನ್ಯಾಸಕರನ್ನು ಕೂಡ ನೀನೇ ಹರಸೆಂದು ನೀನು ಪ್ರಾರ್ಥಿಸ್ತೇವೆ. ಭಾಗವಹಿಸುವಂಥ ಎಲ್ಲ ಪ್ರಿಯರಿಗೆ ನಿನ್ನ ಮಾರ್ಗದರ್ಶನ ನೀಡು. ಇದಲ್ಲದೆ ನಮ್ಮ ದೇವರೇ, ಸಭೆಯ ಮುಂದಿರುವಂತೆಲ್ಲ ಚಟುವಟಿಕೆಗಳನ್ನು ಮನಸ್ಸನ್ನು ಕೊಡ್ತೇವೆ. ಪ್ರತ್ಯೇಕವಾಗಿ ಶ್ರಮ ಧ್ಯಾನಗಳು ಮುಂಬರುವ ದಿನಗಳಲ್ಲಿ ನಡೆಯಲಿಕ್ಕಿದೆ. ಅದಕ್ಕಾಗಿ ಸಿದ್ಧ ಮಾಡಿಕೊಳ್ಳುವಂಥ
ನಿನ್ನ ಸೇವಕರನ್ನು ಮತ್ತು ಇಡೀ ಸಭೆಗಳನ್ನು ಕೂಡ ಆ ದಿಕ್ಕಿನಲ್ಲಿ ಸಿದ್ಧಪಡಿಸೆಂದು ನಾವು ಪ್ರಾರ್ಥಿಸ್ತೇವೆ. ಆ ಎಲ್ಲ ಆರಾಧನೆಗಳು ನಿನಗೆ ಮಹಿಮೆಯು ನಮ್ಮೆಲ್ಲರಿಗೆ ಆತ್ಮಿಕ ಬೆಳವಣಿಗೆಗೆ ಸಹಾಯಕವಾಗಿರಲಿ. ಇನ್ನು ಮುಂದಿನ ವಾರ ಬೈಕಲ್ಲಿ ನಡೆಯುವಂಥ ಉಪಾಧ್ಯಾಯರ ತರಬೇತಿಗಾಗಿ ಕೂಡ ನಾವು ಪ್ರಾರ್ಥಿಸ್ತೇವೆ. ಮಕ್ಕಳನ್ನು ನಮಗೆ ನೀನು ಕೊಟ್ಟಿದ್ದಿ, ಸಭೆಗೆ ದೊಡ್ಡ ಆಸ್ತಿ ಪ್ರಭುವೇ. ಈ ನಮ್ಮ ಮಕ್ಕಳನ್ನು ಯೋಗ್ಯವಾಗಿ ನಿನ್ನ ವಾಕ್ಯದ ಬೆಳಕಿನಲ್ಲಿ ಸತ್ಯ ನೀತಿಯಲ್ಲಿ ಬೆಳೆಸುವುದಕ್ಕಾಗಿ ಕೊಟ್ಟಂಥ ಈ ಭಾನುವಾರ ಶಾಲೆಗಾಗಿ ನಿನಗೆ ಸ್ತೋತ್ರ. ಅದರ ಸೇವೆ ಮಾಡುವಂತೆಲ್ಲ ಉಪಾಧ್ಯಾಯರಿಗಾಗಿ ನಿನಗೆ ಸ್ತೋತ್ರ ಪ್ರಭುವೇ. ನೀನು ಆ ಎಲ್ಲರನ್ನು ಅವರಿಗೆ ಬೇಕಾಗಿರುವಂಥ ನಿನ್ನ ವಾಕ್ಯದ ಜ್ಞಾನವನ್ನು ತುಂಬಿಸಿ ಆ ಮಕ್ಕಳನ್ನು ರೂಪಿಸುವ ಹಾಗೆ ಸಹಾಯ ಮಾಡು. ಆ ನಿಟ್ಟಿನಲ್ಲಿ ನಡೆಯುವಂಥ ಈ ಟ್ರೈನಿಂಗ್ ಪ್ರೋಗ್ರಾಮ್ ತರಬೇತಿ ಕಾರ್ಯಕ್ರಮದಲ್ಲಿ ನೀನು ಸಹಾಯಕನಾಗಿದ್ದುಕೊಂಡು ಬಲಪಡಿಸಿ ಎಂದು ಪ್ರಾರ್ಥಿಸ್ತೇವೆ. ಇನ್ನು ಕರ್ತನೆ ಸಭೆಯ ಮುಂದಿರುವಂಥ ಎಲ್ಲ ಚಟುವಟಿಕೆಗಳು ನಿಶ್ಚಿತವಾದರೆ ಮುಂದಿನ ವಾರದಲ್ಲಿ ನಡೆಯುವಂಥ ಸಭೆಯ ಸರ್ವ ಸದಸ್ಯರ ಕೂಟಕ್ಕಾಗಿ ಕೂಡ ನಾವು ಪ್ರಾರ್ಥಿಸ್ತೇವೆ. ನಮ್ಮ ದೇವರೇ, ಆ ಕೂಟದಲ್ಲಿ ಕೂಡ ಚಿಂತನೆ ಮಾಡುವಂಥ ಹಲವಾರು ವಿಚಾರಗಳಿಗೆ ಸಹಾಯಕನಾಗಿರು. ಯೋಗ್ಯವಾದ ನಿರ್ಧಾರಗಳನ್ನು ಮಾಡುವುದಕ್ಕೆ ಇನ್ನು ಹಿರಿಯರಿಗೆ, ಅವನ ಸದಸ್ಯರಿಗೆ ಮತ್ತು ಸಭಾ ಸದಸ್ಯರಿಗೆ ಕೂಡ ನೀಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಆ ಮೂಲಕ ಕೈ ಹಾಕಿದಂಥ ಯೋಜನೆಗಳು ಅದು ನಿನಗೆ ಮಹಿಮೆ ತರುವಂಥದ್ದಾಗಲಿ, ಅದನ್ನು ಸಫಲಪಡಿಸೆಂದು ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ನಮ್ಮ ಸಭೆಯ ಎಲ್ಲ ಮಕ್ಕಳನ್ನು ಪ್ರತ್ಯೇಕವಾಗಿ ಸ್ಮರಿಸ್ತೇವೆ. ಈಗಾಗಲೇ ಬೋರ್ಡ್ ಎಕ್ಸಾಮ್ಗಳು ಪ್ರಾರಂಭವಾಗಿದೆ 10th ಮತ್ತು 12th. ಇದಲ್ಲದೆ ಇನ್ನಿತರ ಚಿಕ್ಕ ದೊಡ್ಡ ಮಕ್ಕಳು ತಮ್ಮ ಪರೀಕ್ಷೆಗಾಗಿ ಸಿದ್ಧ ಮಾಡಿಕೊಳ್ತಿದ್ದಾರೆ. ಆ ಎಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಆರಂಭವಾದ ದಿನದಿಂದ ನಮ್ಮ ಮಕ್ಕಳು ಪಟ್ಟಂಥ ಪ್ರಯತ್ನ ನೀವು ಬಲವನಾಗಿದ್ದಿ. ಈ ಅಂತಿಮ ಪರೀಕ್ಷಾ ಸಂದರ್ಭಗಳಲ್ಲಿ ಪ್ರಭುವೇ ಪಟ್ಟಂಥ ಶ್ರಮಕ್ಕೆ ಬೇಕಾದ ಪ್ರತಿಫಲ ಮತ್ತು ಆ ಮಕ್ಕಳಿಗೆ ಬೇಕಾಗಿರುವಂಥ ಆರೋಗ್ಯ, ನೆನಪು ಇವೆಲ್ಲವುಗಳನ್ನು ಕಾಲಕ್ಕೆ ಸರಿಯಾಗಿ ನಾನು ಗ್ರಹಿಸಿಕೊಟ್ಟು ಆ ಶ್ರಮಕ್ಕೆ ಬೇಕಾದ ಪ್ರತಿಫಲ ಆ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶದೊಂದಿಗೆ ಪ್ರಭುವೇ ನಿನಗೆ ಮಹಿಮೆ ತರುವಂಥ ಮತ್ತು ಭವಿಷ್ಯತ್ತನ್ನು ರೂಪಿಸಿಕೊಳ್ಳುವಂಥ ಒಂದು ಕಾರ್ಯ ಆಗಲಿ. ಮಾತ್ರವಲ್ಲ, ಹೆತ್ತವರಿಗೆ ಕೂಡ ಸಂತೋಷ ಬರುವ ಹಾಗೆ ನಮ್ಮ ಮಕ್ಕಳನ್ನು ಪರೀಕ್ಷೆಗಾಗಿ ಸಿದ್ಧ ಮಾಡಿಕೊಂಡು ಭಾಗವಹಿಸುವಂಥ ಮಕ್ಕಳನ್ನು ಕೂಡ ನೀನೇ ಆಶೀರ್ವಾದ ಮಾಡೆಂದು ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಭವಿಷ್ಯತ್ತಿಗಾಗಿ ಚಿಂತೆ ಮಾಡುವಂಥ ಯೌವನಸ್ಥರಿದ್ದಾರೆ ಮತ್ತು ಉದ್ಯೋಗಕ್ಕಾಗಿ ಶ್ರಮ ಪಡುವಂಥ ಮಕ್ಕಳು ಕೂಡ ಇದ್ದಾರೆ. ಕೆಲವು ಮಕ್ಕಳು ಅಧ್ಯಯನ, ಉದ್ಯೋಗ ನಿಮಿತ್ತವಾಗಿ ದುಡಿಯುವುದಕ್ಕಾಗಿ ಹೊರ ದೇಶದಲ್ಲಿದ್ದಾರೆ. ನಮ್ಮ ಸ್ವಾಮಿ, ನೀನು ಮಾತ್ರ ಅವರನ್ನು ಬಲ್ಲವನಾಗಿದ್ದೀವಿ. ದೂರ ದೇಶದಲ್ಲಿ ಯಾವ ಕಷ್ಟಗಳಿದ್ದಾರೆ ನಾವು ಬಲ್ಲವರಲ್ಲ, ಎಷ್ಟು ಪ್ರಯತ್ನ ಪಡುತ್ತಾರೋ ನಾವು ಬಲ್ಲವರಲ್ಲ. ಆದರೆ ನೀನು ಬಲ್ಲವನಾದ್ದರಿಂದ ಪ್ರಭುವೇ, ನಿನ್ನ ಪ್ರೀತಿಯಿಂದ, ನಿನ್ನ ಅನ್ಯೋತಿಯಿಂದ ದೂರ ಹೋಗದ ಹಾಗೆ ನೀನು ಆ ಎಲ್ಲ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು. ಪವಿತ್ರಾತ್ಮನೇ, ನೀನು ಅವರಿಗೆ ನಿನ್ನ ಮಾರ್ಗದರ್ಶನ ನೀಡು ಮತ್ತು ಉದ್ಯೋಗ ಇಲ್ಲವೇ ಏಳಿಗೆ ಅದನ್ನು ನಿನ್ನಿಂದ ಪಡಕೊಂಡು ಭವಿಷ್ಯತ್ತಿನಲ್ಲಿ ಮತ್ತು ಇರುವಂಥ ಸ್ಥಳದಲ್ಲಿ ನಿನಗೆ ಮಹಿಮೆ ತರುವಂಥ, ಸಾಕ್ಷಿ ಕೊಡುವಂಥ ಜೀವನ ಆ ಎಲ್ಲ ಮಕ್ಕಳು ಮಾಡುವ ಹಾಗೆ ಮತ್ತು ಹೆತ್ತವರಿಗೆ, ಸಭೆಗೆ ಸಂತೋಷ ಬರುವ ಹಾಗೆ ಮಾಡೆಂದು ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ದೂರದಲ್ಲಿ ದುಡಿಯುವಂಥ ಪ್ರಿಯರು ತಮ್ಮ ಕುಟುಂಬಗಳನ್ನು ಈ ಸ್ಥಳದಲ್ಲಿ ಬಿಟ್ಟು ಹೋಗಿರುವಾಗ ದೇವರೇ, ನೀನೇ ಅವರ ಆಧಾರಿಕನಾಗಿದ್ದುಕೊಂಡು ಅವರನ್ನು ಬಲಪಡಿಸೆಂದು ನಿನ್ನಲ್ಲಿ ವಿನಯಪೂರ್ವಕವಾಗಿ ಬೇಡುತ್ತೇವೆ. ಇನ್ನು ವೃದ್ಧಾಪ್ಯರಿಗಾಗಿ ಕೂಡ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮ ದೇವರೇ, ಈ ವೃದ್ಧಾಪ್ಯ ದಿನಗಳಲ್ಲಿ ಹಲವಾರು ಸಮಸ್ಯೆಗಳು ಸಹಜವಾದರು. ದಿನಾತ್ಮನಿಂದ ಅವರ ನಡೆಸು, ಪವಿತ್ರಾತ್ಮನ ಮೂಲಕವಾಗಿ ಬಲಪಡಿಸು, ಆರೋಗ್ಯ ನೀಡು, ನಿರಾಶೆಯಲ್ಲ ನಿರೀಕ್ಷೆಯ ನೀಡು, ಅಪನಂಬಿಗಸ್ತಿಕೆಯಲ್ಲ ನಂಬಿಗಸ್ತಿಕೆ ನೀಡು ಅಂತ ವಿಶ್ವಾಸದ ಮೂಲಕವಾಗಿ ಅವರ ಜೀವನ ಸರಾಗವಾಗಿ ನಡೆಯಲೆಂದು ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಪ್ರಭುವೇ, ನಿನ್ನ ಬಳಿ ನಿಂತಿರುವಂಥ ಎಲ್ಲ ಪ್ರಿಯರನ್ನು ಅವರ ಮನಸ್ಸಿನಲ್ಲಿ ಈಗಲೂ ಕೂಡ ಬೇಡುತ್ತಿರುವಂಥ ಸಂಗತಿಗಳನ್ನು ನಿನ್ನ ಕೈಯಲ್ಲಿ ಕೊಡ್ತೇವೆ. ಮೌನವಾಗಿ ಸ್ವಲ್ಪ ಪ್ರಾರ್ಥಿಸಬಹುದು. ಪ್ರಭುವೇ, ನಾವು ನಿಂತುಕೊಂಡಿರುವಾಗಲೇ ನಮ್ಮ ಮನಸ್ಸಿನಲ್ಲಿರುವಂಥ ಅನೇಕ ವಿಚಾರಗಳನ್ನು ನಿನಗೆ ಅರಿಕೆ ಮಾಡಿದ್ದೇವೆ. ಸಭೆಯಾಗಿ ಹಲವಾರು ಸಂಗತಿಗಳಿಗಾಗಿ ಬೇಡಿದೆವು. ಅವೆಲ್ಲವುಗಳನ್ನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ಕನಿಕರವುಳ್ಳ ದೇವರಾದ ನಿನ್ನ ಕೈಯಲ್ಲಿ ಸಮರ್ಪಿಸಿಕೊಡ್ತೇವೆ. ಕಾಲಕ್ಕೆ ಸರಿಯಾಗಿ ನಮ್ಮ ಹಿತಕ್ಕೆ ಅನುಗುಣವಾಗಿ ಬೇಡದಂಥ ಸಂಗತಿಗಳು ಕಾರ್ಯರೂಪಕ್ಕೆ ಬರಲಿ.
ನಮ್ಮ ಬದುಕು ನಿನಗೆ ಸಾಕ್ಷಿಯಾಗಿರಲಿ. ಈ ನಮ್ಮ ಪ್ರಾರ್ಥನೆಗಳನ್ನು ಕೇಳೋದಕ್ಕಾಗಿ ತಂದೆಯ ದೇವರೇ ನಿನಗೆ ಸ್ತೋತ್ರವಾಗಲಿ. ಆಮೇಲೆ ಸಭೆಯವರು ಕುಳಿತುಕೊಳ್ಳಬಹುದು. ದೇವರ ವಾಕ್ಯವನ್ನು ಕೇಳುವ ಮುನ್ನ ಸಭಾ ಯುವಜನರಿಂದ ಕೆಲವು ಕೋರಸ್ಗಳನ್ನು ಹಾಡುವ ಮೂಲಕ ಸ್ತುತಿಸೋಣ ಮತ್ತು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. Check. Could we all rise as we sing a few choruses? The first song says that I will enter his gates. So let us all praise and give thanksgiving to our Lord as we sing this song. Enter his gates with thanksgiving in my heart. I will enter his courts with praise. I will say this is the day that the Lord has made. I will rejoice for he has made me glad. He has made me glad. He has made me glad. I will rejoice for he has made me glad. He has made me glad. He has made me glad. I will rejoice for he has made me glad. I will enter his gates with thanksgiving in my heart. I will enter his courts with praise. I will say this is the day that the Lord has made. I will rejoice for he has made me glad. He has made me glad. He has made me glad. I will rejoice for he has made me glad. He has made me glad. He has made me glad. I will rejoice for he has made me glad. So, are we all happy today? Yes? So let us sing this favorite song. It's one of my favorite songs and the name is Anand Hi Anand Hai. आनंद ही आनंद है मेरे यीशु के चरणों में. आनंद ही आनंद है मेरे यीशु के चरणों में. आनंद ही आनंद
worship God with our Kannada song, Atma Swarupane. Atma Swarupane, Priya Atma Swarupane, ಈಗ ಮಾದೇವ ಇಳಿದು ಮಾದೇವ ನಮ್ಮ ಮಧ್ಯದೊಳು, ಈಗ ಮಾದೇವ ಇಳಿದು ಮಾದೇವ ನಮ್ಮ ಮಧ್ಯದೊಳು. ಆಸದ ಕೇಸರಿನಿಂದ ನನ್ನನ್ನು ರಕ್ಷಿಸಿದೆ, ಉಲ್ಲಾಸದ ಕೇಸರಿನಿಂದ ನನ್ನನ್ನು ರಕ್ಷಿಸಿದೆ. ಪಾಪ ತೊಳೆದು ಶುದ್ಧಿಪಡಿಸು ಈ ದಿವ್ಯ ಸಮಯದೊಳು. ಹಲ್ಲೆಲೂಯ. ಪಾಪ ತೊಳೆದು ಶುದ್ಧಿಪಡಿಸು ಈ ದಿವ್ಯ ಸಮಯದೊಳು. ಆತ್ಮ ಸ್ವರೂಪನೇ, ಪ್ರಿಯ ಆತ್ಮ ಸ್ವರೂಪನೇ, ಈಗ ಮಾದೇವ ಇಳಿದು ಮಾದೇವ ನಮ್ಮ ಮಧ್ಯದೊಳು, ಈಗ ಮಾದೇವ ಇಳಿದು ಮಾದೇವ ನಮ್ಮ ಮಧ್ಯದೊಳು. ಆತ್ಮ ಸ್ವರೂಪನೇ, ಪ್ರಿಯ ಆತ್ಮ ಸ್ವರೂಪನೇ, ಈಗ ಮಾದೇವ ಇಳಿದು ಮಾದೇವ ನಮ್ಮ ಮಧ್ಯದೊಳು. ಪ್ರಾರ್ಥನೆ ಮಾಡೋಣ. ಪ್ರಭಾ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಾವೀಗ ತಾನೇ ಹಾಡಿದವಲ್ಲ, ನಿನ್ನ ಆತ್ಮ ಸ್ವರೂಪನು ಹೊಲಸಿನ ಮಧ್ಯದಲ್ಲಿದ್ದವರು, ಆದರೆ ನೀ ನಮ್ಮನ್ನು ಮೇಲೆತ್ತಿದ್ದಿ. ಆ ನಿನ್ನ ಆತ್ಮನಿಂದಲೇ ನೀನು ಸೇವಕನ ಮೂಲಕ ನಮ್ಮೊಂದಿಗೆ ಮಾತನಾಡು. ನಾವು ಕಲಿಯುವುದಕ್ಕೆ ಸಿದ್ಧರಾಗಿದ್ದೇವೆ. ಕಲಿಸು. ನೀನು ಮಾತನಾಡುವಾಗ ಪವಿತ್ರಾತ್ಮನೇ, ನಿನ್ನ ಸ್ವರವನ್ನು ಗುರುತಿಸುವ ಶಕ್ತಿಯನ್ನು ನೀಡು. ಪವಿತ್ರಾತ್ಮನೇ, ನೀ ನಮ್ಮನ್ನು ನೀಟಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ನಿನ್ನ ಮಾರ್ಗವನ್ನು ಈ ದಿನವೂ ನಮಗೆ ಬೋಧಿಸು. ನಿನ್ನ ಸನ್ನಿಧಾನದಲ್ಲಿ ಕಳೆಯುವಂಥ ಈ ಸ್ವಲ್ಪ ಸಮಯ ನಮ್ಮ ಬದುಕಿಗೊಂದು ಅರ್ಥ, ಬೆಲೆ ಕಂಡುಕೊಳ್ಳುವ ಹಾಗೆ ಮಾಡು. ನಿನ್ನ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ. ಯೇಸು ಸ್ವಾಮಿಯಲ್ಲಿ ಈ ನಮ್ಮ ಪ್ರಾರ್ಥನೆಯನ್ನು ಕೇಳು ಪರಲೋಕ ತಂದೆಯೇ. ಆಮೇಲೆ ಸಭೆಯನ್ನು ಕುಳಿತುಕೊಳ್ಳಬಹುದು. ನಮ್ಮ ಧ್ಯಾನಕ್ಕೆ ಇರುವಂಥ ಮತ್ತೊಂದು ಭಾಗ ಸುವಾರ್ತೆಗಳಲ್ಲಿ ಬಹಳ ಪರಿಚಯ ಇರುವಂಥ ಭಾಗ. ಅದು ಯೋಹಾನ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ ಮೊದಲ 12 ವಚನಗಳು. ದ ಗಾಸ್ಪಲ್ ಆಫ್ ಸೈಂಟ್ ಜಾನ್ ಚಾಪ್ಟರ್ 2
ವರ್ಸಸ್ 1 to 12. ಎಲ್ಲ ವಚನಗಳನ್ನು ಓದುವುದಿಲ್ಲ, ಅದರಲ್ಲಿ ಕೆಲವು ವಚನಗಳನ್ನು ಓದ್ತೇನೆ. ಗಾಸ್ಪಲ್ ಆಫ್ ಸೇಂಟ್ ಜಾನ್, ಯೋಹಾನ್ ಸುವಾರ್ತೆ 2ನೇ ಅಧ್ಯಾಯ ವಚನ 1. 3ನೇ ಅಧ್ಯಾಯದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿದ್ದಳು. 3ನೇ ವಚನ. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು, ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದನು. ವಚನ 11. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ದಿಸ್ ಈಸ್ ದ ಫಸ್ಟ್ ಆಫ್ ಹಿಸ್ ಸೈನ್ಸ್ Jesus did at Cana in Galilee and manifested his glory, and disciples believed in him. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮೊದಲಿಗೆ ನಾನು ದೇವರಿಗೆ ಉಪಕಾರವನ್ನು ಸಲ್ಲಿಸುತ್ತಾ ಸ್ತೋತ್ರ ಮಾಡುತ್ತಾ ಮತ್ತೊಂದು ಸಾರಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಕರ್ತನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸುವುದಕ್ಕೆ ನಾನು ಸಂತೋಷಪಡ್ತೇನೆ. ಈ ದಿನದ ನಮ್ಮ ಧ್ಯಾನಕ್ಕಿರುವಂಥ ಈ ಭಾಗಗಳನ್ನು ಗಮನಿಸಿದಾಗ ನಮಗೆ ಸೂಚಿಸಿದಂಥ ಮುಖ್ಯ ಪ್ರಸ್ತಾಪ ಅದು ವುಮನ್ ದ ಸೋಲ್ ಶೇಪರ್. ಮಹಿಳೆಯು ಮನುಷ್ಯರ ಪರಿಸ್ಥಿತಿಯನ್ನು ಇಲ್ಲವೇ ವ್ಯಕ್ತಿತ್ವವನ್ನು ರೂಪಿಸುವವರು ಎಂಬುವಂಥ, ಸೋಲ್ ಶೇಪರ್ ಅಂದರೆ ರೂಪು ಕೊಡುವಂಥವರು ಎಂಬುವಂಥ ಮುಖ್ಯ ಪ್ರಸ್ತಾಪ ನಮ್ಮ ಧ್ಯಾನಕ್ಕೆ ಇದೆ. ಕಳೆದ ವಾರದಲ್ಲಿ ಮಹಿಳೆಯ ಭಾನುವಾರವನ್ನು ಆಚರಣೆ ಮಾಡಿದ್ದೇವೆ. ಈ ದಿನದಲ್ಲಿ ಕೂಡ ಎಲ್ಲ ಮಹಿಳೆಯರು ಈಗ ನೋಡುವಾಗ ಕಾಣ್ತದೆ ಅಲ್ವಾ, ತುಂಬ ಜನರು ಮಹಿಳಾ ರಿಟ್ರೀಟ್ಗೆ ಅವರೀಗ ಆಗಲೇ ಹೋಗಿದ್ದಾರೆ. ಒಟ್ಟಿನಲ್ಲಿ ನಾವು ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ವರ್ಷಕ್ಕೊಂದು ಸಾರಿ ಕೊಡ್ತೇವೆ. ವರ್ಷಕ್ಕೊಂದು ಸಾರಿ ನಾವು ಕೊಡ್ತೇವೆ ಅಲ್ವಾ. ಒಂದು ವರ್ಷದ ಬಂದಾಗ ಏನು ಎಲ್ಲರಲ್ಲಿ ಕೂಡ ಎಂಥದೋ ಒಂದು ಉತ್ಸಾಹ, ಮಹಿಳೆಯರಿಗೆ ಎಂಥದೋ ಒಂದು ಸ್ಥಾನಮಾನ ನಾವು ಕೊಟ್ಟ ಹಾಗೆ ಎಲ್ಲ ಮಾಡ್ತೇವೆ. ಆದರೆ ಹಾಕಿಕೊಳ್ಳಬೇಕಾದ ಪ್ರಶ್ನೆ ಒಂದಿದೆ, ನಿತ್ಯ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡ್ತೇವೆ? ದಟ್ ವಾಸ್ ದಿ ಕ್ವೆಶ್ಚನ್ ಟು ಬಿ ಆಸ್ಕ್ಡ್ ಅವರ್ಸೆಲ್ವ್ಸ್ ಎವ್ರಿ ಡೇ. ಆರ್ ವಿ ಗಿವಿಂಗ್ ದ ಇಂಪಾರ್ಟೆನ್ಸ್ ಎವ್ರಿ ಡೇ ಇನ್ ಅವರ್ ಲೈಫ್ ಎಂಬುವಂಥ ಪ್ರಶ್ನೆ ಇದೆ. ವರ್ಷಕ್ಕೊಂದು ಸಾರಿ ಕೊಡುವಂಥ ದೊಡ್ಡ ಸಂಗತಿ ಏನಲ್ಲ ಅಲ್ವಾ. ಅದೇನೋ ಕೊಡ್ತೇವೆ, ಮತ್ತು ಅದೇನೋ ಮರ್ತೋಗ್ತದೆ, ಆನಂತರ ಏನೇನಾಗ್ತದೆ ಗೊತ್ತಿಲ್ಲ, ಅದು ಬಿಡುವ. ಆಮೇಲೆ ತಿರುಗಿ ಒಂದು ವೇಳೆ ಏನು ಈಕ್ವಾಲಿಟಿ ಎಂಬುದು ಹೇಳುವಂಥದ್ದು, ಡಿಸ್ಕ್ರಿಮಿನೇಟ್ ಜೆಂಡರ್ ಎಂಬುದು ಹೇಳುವಂಥದ್ದು, ಮತ್ತು ಅವರಿಗೆ ಜ್ಞಾನ ಇದೆ, ದೇ ಕ್ಯಾನ್ ವರ್ಕ್ ಇನ್ ಆಲ್ ದಿ ಏರಿಯಾಸ್, ಆಲ್ ದಿ ಫೀಲ್ಡ್ಸ್, ಆ್ಯಂಡ್ ದೇ ಆರ್ ಅಚೀವ್ ಸೋ ಮೆನಿ ಥಿಂಗ್ಸ್ ಅಲ್ವಾ. ಎಲ್ಲ ಸಂಗತಿಗಳನ್ನು ಆ ದಿನಕ್ಕೆ ಬಂದಾಗ ನಾವು ಮಾತಾಡುವಂಥದ್ದೇ, ಅದು ಸತ್ಯ ಕೂಡ. ಆದರೆ ನಿಜ ಜೀವನದಲ್ಲಿ ಹಾಕಬೇಕಾದ ಪ್ರಶ್ನೆ, ದ ಕ್ವೆಶ್ಚನ್ ಟು ಬಿ ಆಸ್ಕ್ಡ್ ಎವ್ರಿ ಡೇ ಇಸ್ ದಟ್ ಆಲ್ ದಿಸ್ ಡಿಸ್ಕಷನ್ ಆರ್ ಹ್ಯಾಪನಿಂಗ್ ಇನ್ ಅರ್ಬನ್ ಅಲ್ವಾ. ನಮ್ಮ ನಗರಗಳಲ್ಲಿ ಇದು ಆಗ್ತಾ ಇದೆ. ಆದರೆ ನಾವು ರೂರಲ್ ಏರಿಯಾಕ್ಕೆ ನಾವು ಹೋದರೆ ಇವತ್ತು ಕೂಡ ಆ ದಬ್ಬಾಳಿಕೆ ಏನು ಕಡಿಮೆ ಆಗ್ತಿಲ್ಲ, ಅನ್ಯಾಯ ಏನು ಕಡಿಮೆ ಆಗ್ತಿಲ್ಲ. ಆ ಒಂದು ಆಲೋಚನೆ ಅಲ್ವಾ, ಈ ಆಲೋಚನೆ ಎಲ್ಲವೂ ಕೂಡ ಇನ್ನೂ ಜನರಿಗೆ ಮುಟ್ಟಲಿಲ್ಲ. ಹಾಗಾಗಿ ಈ ದಿನವೂ ಕೂಡ ಅನ್ಯಾಯವಿದೆ. ಬೇರೆ ವಾಕ್ಯವನ್ನು ಗಮನಿಸಿದಾಗ ಸ್ತ್ರೀಯರ ಬಗ್ಗೆ ಮಾತಾಡುವಾಗ ನಾವು ಕೂಡಲೇ ಯಾವುದು ಜ್ಞಾನೋಕ್ತಿಗಳ ಪುಸ್ತಕಕ್ಕೆ ನಾವು ಬರ್ತೇವೆ. ಸ್ತ್ರೀ ಎಂಬುದು ಹೇಳಿದಾಗ ಆಕೆ ಬುದ್ಧಿವಂತಳು ಹೌದು, ಆಕೆ ಮನೆಯನ್ನು ಕಟ್ಟುವವಳು ಹೌದು ಅಲ್ವಾ, ಎಲ್ಲ ಪಾಸಿಟಿವ್ ಎಲ್ಲವನ್ನು ಕೂಡ ಹೇಳ್ತೇವೆ. ಅದೆಲ್ಲವೂ ಕೂಡ ಒಳ್ಳೆಯದು, ತಪ್ಪು ಎಂಬುದಾಗಿ ಅರ್ಥ ನಾವು ಹೇಳುವುದಿಲ್ಲ. ಬದಲಾಗಿ ನಾವು ಹಾಕಬೇಕಾದಂಥ ಪ್ರಶ್ನೆ ಯಾವುದಂತ ಹೇಳಿದ್ರೆ, ಆಕೆ ಮಾಡುವಂಥ ಶ್ರಮಕ್ಕೆ ಅಲ್ವಾ, ಇಡೀ ಸಮುದಾಯಕ್ಕೆ ಅಥವಾ ಜೊತೆಗೆ ಇಡೀ ಗ್ರಾಮಗಳಲ್ಲಿ ಕೂಡ ಆ ಬಿಡುಗಡೆಯ ಸಂದೇಶ ಅದು ಮುಟ್ಟಬೇಕು. ಆ ಕಾರ್ಯವನ್ನು ನಾವು ಮಾಡಬೇಕಲ್ಲದೆ ಅದು ಕೇವಲ ನಗರಕ್ಕೆ ಸೀಮಿತವಾಗಿ ಅಥವಾ ಲಿಮಿಟೇಷನ್ ಟು ದಿಸ್ ಅರ್ಬನ್ ಸಿಟಿ ಅಲ್ವಾ, ಅದಕ್ಕೆ ಮಾತ್ರ ಸೀಮಿತವಾಗಿ ಉದ್ದುದ್ದ ಡಿಸ್ಕಷನ್, ಉದ್ದುದ್ದ ಕಾರ್ಯಕ್ರಮಗಳನ್ನು ಮಾಡಿ ಆ ದಿನ ಆದ ಮೇಲೆ ಮನೆಗೆ ಹೋದರೆ ಅದರಿಂದ ಯಾವ ಪ್ರಯೋಜನ ಕೂಡ ಇಲ್ಲ. ಹಾಗಾಗಿ ರಚನಾತ್ಮಕವಾಗಿ ಚಿಂತನೆ ಮಾಡುವಂಥದ್ದಾಗುತ್ತೆ. ಹೀಗಿರುವುದರಿಂದ ನಮ್ಮ ವಾಕ್ಯಕ್ಕೆ ನಾವು ಹಿಂದಿರುಗಿ ಬರೋಣ. ಆ ವಾಕ್ಯದಲ್ಲಿರುವಂಥದ್ದು ಯಾವುದು? ಮಹಿಳೆಯರು ಅಥವಾ ದ ವಿಮೆನ್ ದ ಸೋಲ್ ಶೇಪರ್.
ಈಸ್ ಇಟ್ ಟ್ರೂ? ಮಹಿಳೆಯರು ಮಾತ್ರವೇ ಇದು ಓನ್ಲಿ ಎಂಬುದಾಗಿ ಹೇಳಲಿಲ್ಲ. ಮಹಿಳೆಯರು ಮಾತ್ರವೇ ಆ ರೂಪವನ್ನು ಕೊಡುವುದಕ್ಕೆ ಸಾಧ್ಯವ? ಈಸ್ ಇಟ್ ಪಾಸಿಬಲ್ ಓನ್ಲಿ ದ ವಿಮೆನ್ ಕ್ಯಾನ್ ಗಿವ್ ದ ಶೇಪರ್ ಟು ದ ಫ್ಯಾಮಿಲಿ ಆರ್ ಎ ಕಮ್ಯುನಿಟಿ ಆರ್ ಎ ಸರ್ಕಮ್ಸ್ಟೆನ್ಸಸ್ ಆರ್ ಎ ಪರ್ಸನ್? ವ್ಯಕ್ತಿಗೆ ಕೊಡೋದಕ್ಕೆ ಸಾಧ್ಯವ? ಬದಲಾಗಿ ಸ್ವಲ್ಪ ಒಂದು ಬದಲಾವಣೆ ಮಾಡಿಕೊಳ್ಳೋಣ. ದ ಮೆನ್ ಆ್ಯಂಡ್ ವಿಮೆನ್ ಆರ್ ಸೋಲ್ ಶೇಪರ್. ಒಂದು ವೇಳೆ ಪುರುಷರು ಕೂಡ ಅದರಲ್ಲಿ ಭಾಗಿಯಾದಾಗ ಅದಕ್ಕೆ ಹೆಚ್ಚು ಅರ್ಥ ಬರ್ತದೆ ಎಂಬುದಾಗಿ ಆಲೋಚನೆ ಮಾಡೋಣ. ಈ ದಿಕ್ಕಿನಲ್ಲಿ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕೆಂಬುದು ಚಿಂತನೆಯಲ್ಲಿ ವಾಕ್ಯವನ್ನು ಗಮನಿಸಿಯಂತೆ. ಈ ವಾಕ್ಯವನ್ನು ಓದುವಾಗ ಆಲ್ರೆಡಿ ಸೆಟ್ ಇಟ್ಸ್ ಎ ವೆರಿ ವೆರಿ ಫೆಮಿಲಿಯರ್ ಪ್ಯಾಸೇಜ್, ನಂಬರ್ ಆಫ್ ಟೈಮ್ಸ್ ಯು ರೆಡ್ ಆ್ಯಂಡ್ ಆಲ್ಸೋ ಸ್ಪೆಷಲಿ ಡ್ಯೂರಿಂಗ್ ದಿ ವೆಡ್ಡಿಂಗ್. ಅದು ಮದುವೆಯ ಕಾಲಗಳಲ್ಲಿ ಈ ಭಾಗವನ್ನು ಓದ್ತೇವೆ. ಆದುದರಿಂದ ಬಹಳ ಕೇರ್ಫುಲ್ಲಾಗಿ ಗಮನಿಸಿಯಂತೆ ನಾವೇನಾದರೂ ನಮಗೆ ಕಲಿಯತಕ್ಕಂಥ ಪಾಠ ಏನಾದರೂ ಇವತ್ತಿದೆಯಾ ಎಂಬುವಂಥ ಪ್ರಶ್ನೆ ಹಾಕಿರೋಣ. ಕೀಪಿಂಗ್ ಎ ಒನ್ ಕ್ವೆಶ್ಚನ್ ದಟ್ ಈಸ್ ದರ್ ಎನಿಥಿಂಗ್ ಟು ಲರ್ನ್, ಅಲ್ವಾ? ಏನಾದ್ರು ಉಂಟಾ ಎಂಬುದನ್ನು ಆಲೋಚನೆ ಮಾಡಿ ಲೆಟ್ ಅಸ್ ಟ್ರೈ ಅವರ್ ಬೆಸ್ಟ್ ಟು ಪುಟ್ ಇನ್ ದ ಪ್ರಾಕ್ಟೀಸ್ ಸೊ ದ್ಯಾಟ್ ವಿ ಕ್ಯಾನ್ ಶೇಪ್ ದ ಸೊಸೈಟಿ ಆ್ಯಂಡ್ ಶೇಪ್ ದ ಪರ್ಸನಾಲಿಟಿ ಆಫ್ ದ ಪೀಪಲ್. ಜನರ ವೈಯಕ್ತಿಕವಾದಂಥ ಬದುಕನ್ನು ರೂಪಿಸುವಂಥ ಚಿಂತನೆಗೆ ಒಂದು ಪ್ರಯತ್ನವನ್ನು ಮಾಡೋಣ. ಒಂದು ವೇಳೆ ಈ ಪ್ರಯತ್ನ ಮಾಡೋದಾಗಿದ್ದರೆ ದಿಸ್ ಪ್ಯಾಸೇಜ್ ವೆರಿ ವೆರಿ ಕ್ಲಿಯರ್ಲಿ ಅಥವಾ ಈ ಭಾಗ ನಮಗೆ ಒಂದು ವಿಚಾರವನ್ನು ಕಲಿಸಿಕೊಡ್ತಾರೆ. ಈ ಭಾಗವನ್ನು ನಾವು ತುಂಬ ಸಾರಿ ಓದಿರುವುದರಿಂದ ಈ ಭಾಗವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಆ ಹಿನ್ನೆಲೆಯಲ್ಲಿ ನೋಡಬೇಕಾಗ್ತದೆ. ಯು ಟು ಅಂಡರ್ಸ್ಟ್ಯಾಂಡ್ ಇನ್ ದ ಬ್ಯಾಕ್ಗ್ರೌಂಡ್ ಆಫ್ ಇಸ್ ಜೂಯಿಷ್ ಕಲ್ಚರ್, ಆ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಬೇಕು. ಈ ಭಾಗ ಇಟ್ಟಂಥ ಸ್ಥಳವನ್ನು ಗಮನಿಸಿ ಅಂತ. ಯಾವುದು? ಯೇಸು ಮಾಡಿದ ಮೊದಲನೆಯ ಸೂಚಕ ಕಾರ್ಯ ಸುವಾರ್ತೆಗಳಲ್ಲಿ ಯಾವ ಭಾಗದಲ್ಲಿ ಅದು ಇಟ್ಟಿದೆ, ಆಮೇಲೆ ನಾವೇನು ಅರ್ಥ ಮಾಡ್ಬೋದು ಅಂತ ಗಮನಿಸಿ ಅಂತೆ. 2ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿದಾಗ ಅದನ್ನು ಹೀಗೆ ಆರಂಭ ಮಾಡ್ತಾನೆ, ದ ಥರ್ಡ್ ಡೇ, ಅಲ್ವಾ? 3ನೇ ದಿನ, ಅಲ್ವಾ? ದ ಥರ್ಡ್ ಡೇ ಎಂಬುದಾಗಿ ಅದನ್ನು ಆಲೋಚನೆ ಮಾಡ್ತೇನೆ. ಆನ್ ದ ಥರ್ಡ್ ಡೇ ದೇರ್ ವಾಸ್ ಎ ವೆಡ್ಡಿಂಗ್ ಅಂತ. 3ನೇ ದಿನ ಅಂದರೆ ಏನು? ಮೇಲಿನ ವಚನಕ್ಕೆ ನಾವು ಹೋಗಬೇಕಾಗ್ತದೆ. ಅಥವಾ ಮೇಲಿನ ವಚನಗಳನ್ನು ಗಮನಿಸಿದಾಗ ವೇರ್ ವಿ ಸಿ ದಟ್ ದ ಕಾಲಿಂಗ್ ಆಫ್ ದ ಡಿಸೈಪಲ್ಸ್, ನೆಥಾನಿಯಲ್ ವಾಸ್ ಕಾಲ್ಡ್ ಆಫ್ಟರ್ ಕಾಲಿಂಗ್ ದ ನೆಥಾನಿಯಲ್, ಅಥವಾ 3ನೇ ದಿನ ಎಂಬುದಾಗಿ ಹೇಳುವಾಗ ದ ಥರ್ಡ್ ಡೇ ಆಫ್ಟರ್ ದ ಕಾಲ್ ಆಫ್ ನೆಥಾನಿಯಲ್, ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ. ಹಾಗಾದರೆ ಮೊದಲನೇ ಆರಂಭದಲ್ಲಿ ಯೇಸು ಶಿಷ್ಯರನ್ನು ಕರೆದಂಥ ವಿಚಾರ ಇದೆ. 2ನೇ ಅಧ್ಯಾಯದ ನಂತರಕ್ಕೆ ಬರೋದಾಗಿದ್ದರೆ ವೇರ್ ವಿ ಸಿ ದ ಕ್ಲೆನ್ಸಿಂಗ್ ಆಫ್ ದಿ ಟೆಂಪಲ್, ದೇವಾಲಯವನ್ನು ಶುದ್ಧೀಕರಣ ಮಾಡಿದಂಥ ವಿಚಾರವಿದೆ. ಬೇರೆ ಸುವಾರ್ತೆಗಳಲ್ಲಿ ಕಡೆ ಬಗಲ ಬರುವಂಥದ್ದು. ಅದು ಯೋಹಾನನು ಆರಂಭದಲ್ಲಿಯೇ ಅದನ್ನು ದ ಕ್ಲೆನ್ಸಿಂಗ್ ಆಫ್ ದಿ ಟೆಂಪಲ್ ಅಂತ ಬರೀತಾರೆ. ಇನ್ನು 3ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಕನ್ವರ್ಷನ್ ಆಫ್ ನಿಕೋಡೆಮಸ್ ಓದ್ತೇವೆ. ನಿಕೋದೇಮನಿಗೆ ಹೇಳುವಂಥದ್ದೇನು? ನೀನು ಹೊಸದಾಗಿ ಹುಟ್ಟಬೇಕು ಎಂಬುವಂಥ ವಿಚಾರವನ್ನು ಹೇಳ್ತಾನೆ. ಆಮೇಲೆ ತಾಮ್ರದ ಸರ್ಪವನ್ನು ಮಾಡಿಟ್ಟಂಥ ಸಂಗತಿ ಕೂಡ ಬರ್ತದೆ. ಆಮೇಲೆ 4ನೇ ಅಧ್ಯಾಯದಲ್ಲಿ ಸಮಾಜದ ಸ್ತ್ರೀ ಬರ್ತಾಳೆ. ಹಾಗಾದರೆ ಏನರ್ಥ? ಅದನ್ನು ಕ್ರೊನಾಲಜಿಯನ್ನು ಅಥವಾ ದ ಟೈಮ್ ಟೇಬಲ್ ಆಫ್ ದ ಗಾಡ್ ವಾಸ್ ಫುಲ್ಫಿಲ್ಡ್. ಯೇಸು ಸ್ವಾಮಿ ಮಾಡುವಂಥ ಸಂದರ್ಭದಲ್ಲಿ ಈ ಭಾಗವನ್ನು ನಾವು ಗಮನಿಸಿದಾಗ ದ ಫಸ್ಟ್ ಮಿರಾಕಲ್ ಸೈನ್ಸ್ ಅದೇ ಯಾವುದೇ ಟು ಸಿ ಹಿಸ್ ಗ್ಲೋರಿ ಆ್ಯಂಡ್ ಆಲ್ಸೋ ದ ಸುಪೀರಿಯಾರಿಟಿ ಆಫ್ ದ ಜಾಯ್ ಆಫ್ ಸ್ಯಾಲ್ವೇಷನ್. ಇಟ್ ಈಸ್ ನಾಟ್ ಸಿಂಪ್ಲಿ ಫುಲ್ಫಿಲ್ ದ ನೀಡ್ ಆಫ್ ದಿ ಪೀಪಲ್ ಅಥವಾ ಫುಲ್ಫಿಲ್ ದ ನೀಡ್ ಆಫ್ ದಿ ಫ್ಯಾಮಿಲಿ, ಆ ಕುಟುಂಬಕ್ಕೆ ಅಗತ್ಯವಾದಂಥ ನೆರವುಗಳನ್ನು ಮಾತ್ರವೇ ಕೊಡುವಂಥ ಒಂದು ವಿಚಾರ ಅಲ್ಲ. ಬದಲಾಗಿ ಅದರೊಂದಿಗೆ ವಿ ಸಿ ದಟ್ ದಿ ಜಾಯ್ ಆಫ್ ಸ್ಯಾಲ್ವೇಷನ್, ರಕ್ಷಣೆಗೆ ಸಿಕ್ಕಿದಂಥ ಮಹಾ ಅದ್ಭುತವಾದಂಥ ವಿಚಾರ. ಆ್ಯಂಡ್ ವಿ ಸಿ ದ್ಯಾಟ್ ಈಸ್ ಗ್ಲೋರಿ, ದೇವರ ಮಹಿಮೆಯನ್ನು ಕೂಡ ಅಲ್ಲಿ ನಾವು ನೋಡುವಂಥ ಒಂದು ಸಂಗತಿಯಿದೆ. ಆ್ಯಂಡ್ therefore to understand this particular passage we have to see the culture of the Jewish community. ಯಹೂದ್ಯರ ಒಂದು ಸಂಪ್ರದಾಯವನ್ನು ಕೂಡ ನಾವಲ್ಲಿ ಗಮನಿಸತಕ್ಕದ್ದು. ಆ ಕಥೆಯಲ್ಲಿ ಬರುವಂಥ ಜನಗಳನ್ನು ನೋಡಿ ಅಂತ. ಮದುವೆ ಅಂತ ಹೇಳಿದ ಮೇಲೆ ತುಂಬ ಜನರು ಇರಬಹುದು, ಆದರೆ ಯೋಹಾನನು ಮಾತ್ರ ಈ ಕಥೆಯನ್ನು ಬರೆಯುವಾಗ ಕೆಲವು ಸಂಗತಿಗಳನ್ನು ಮಾತ್ರ ಬರೀತಾನೆ. ಹೌ ಇಟ್ ಇಸ್ ಹ್ಯಾಪನ್ ಇನ್ ಅವರ್ ಸ್ಟೇಟ್ಸ್ ಅದನ್ನು ಹೇಳುವುದಿಲ್ಲ. ಬದಲಾಗಿ ಈ ಬಿಗಿನ್ಸ್ ಥರ್ಡ್ ಡೇ ನಂಬರ್ 1. ಆಮೇಲೆ ಅಲ್ಲಿ ಯೇಸು ಇದ್ದಾನೆ, ಮರಿಯಲಿದ್ದಾರೆ, ವರ್ಕರ್ಸ್ ಇದ್ದಾರೆ, ಶಿಷ್ಯರಿದ್ದಾರೆ, ಅಲ್ವಾ? ಅವರನ್ನು ಬಿಟ್ಟರೆ ಬೇರೆ ಜನರ ಬಗ್ಗೆ ಏನೇನು ಹೇಳುವುದಿಲ್ಲ. ಬೇರೆ ಸಂಗತಿಗಳನ್ನು ಯೋಹಾನನು ಏನು ಹೇಳುವುದಿಲ್ಲ. ಹಾಗೆ ಆ ಪರಿಸ್ಥಿತಿಯನ್ನು ಸಿಚುವೇಶನ್ ಅದು ಗಮನಿಸೋದಾಗಿದ್ದರೆ ಅಲ್ಲಿ ಮರಿಯಳ ಪಾತ್ರವನ್ನು ಕೂಡ ನಾವು ಗಮನಿಸ್ತೇವೆ. ಯೇಸು ಮದುಮಕ್ಕಳ ಇಲ್ಲವೇ ಮದುವೆ ಮನೆಯವರ ಅಗತ್ಯವನ್ನು ಇಲ್ಲಿ ಕೊಡುವಂಥದ್ದು ಕಾಣ್ತದೆ. ನನ್ನಾಗ ಹೇಳಿದಾಗೆ ಈ ಕಾರ್ಯ ಕೇವಲ ಒಂದು ಕುಟುಂಬದ ಒಂದು ಸೋಷಿಯಲ್ ಒಂದು ಎಂಬಾರ್ಸ್ಮೆಂಟನ್ನು ಅಲ್ವಾ ಅದರಿಂದ ಬಚಾವ್ ಮಾಡುವಂಥ ಒಂದು ಸಂಗತಿಯಲ್ಲಿರಬಹುದು. ಅದೊಂದು ಸ್ಯಾಡ್ ಸಿಚುವೇಷನಲ್ಲಿರಬಹುದು.
ಶಿಷ್ಯರು ಒಂದು ಕಡೆ ಇದ್ದಾರೆ, ಯೇಸು ಅವರೊಟ್ಟಿಗಿದ್ದಾನೆ. ಅವ್ರು ಯಾವ ಬಾಧುರೇಶ ಅವ್ರಿಗಿಲ್ಲ ಅಲ್ವಾ? ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಫ್ಯಾಮಿಲಿ ಆರ್ ಇನ್ ದಿ ವೆಡ್ಡಿಂಗ್ ಪ್ಲೇಸ್ ಗೊತ್ತಿಲ್ಲ. ಯಾವ ಸಿಚುವೇಶನ್ ಕೂಡ ಅಲ್ಲಿರುವಂತ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಮರಿಯಳ ಪಾತ್ರವನ್ನು ನಾವು ಗಮನಿಸ್ತೇವೆ. ದ ಕೌನ್ಸಿಲ್ ಆಫ್ ಮೇರಿ, ಅವಳು ಬಂದು ಹೇಳುವಂಥದ್ದು ಒಂದು ಸ್ಟೇಟ್ಮೆಂಟ್. ಬಂದು ಹೇಳ್ತಾಳೆ ಯೇಸುವಿಗೆ ಏನಂತ, ದ್ರಾಕ್ಷಾರಸ ಇಲ್ಲ, ಅಷ್ಟೇ, ಅದಕ್ಕಿಂತ ಹೆಚ್ಚೇನು ಹೇಳೋದಿಲ್ಲ. ವೆನ್ ಶಿ ಅಬ್ಸರ್ವ್ ದ ಸಿಚುವೇಶನ್ ವಾಸ್ ವೆರಿ ಬ್ಯಾಡ್. Now she wanted to act upon that. Whether the couple has told her to do something or the family has told her to do something, nothing was there. But very interesting story is that, ನಾವು ಆಗಲೇ ಹೇಳಿದಾಗ ನೆನಪಿಟ್ಟುಕೊಳ್ಳಿ, ದ ಜಾಯ್ ಆಫ್ ಸ್ಯಾಲ್ವೇಷನ್, ರಕ್ಷಣೆಗೆ ಸಂತೋಷ ಎಂಬುದಾಗಿ ಬರ ಸ್ಯಾಲ್ವೇಷನ್ ಎಂಬುದಾಗಿ ಹೇಳಿದಾಗ ಅದು ಕೇವಲ ಒಂದು ಪಾಪ ಪರಿಹಾರ ಎಂಬುದಾಗಿ ಬರುವುದಿಲ್ಲ, ಬದಲಾಗಿ ಇಟ್ ಈಸ್ ಕವರ್ಸ್ ದಿ ಎಂಟೈರ್ ಲೈಫ್ ಅಲ್ವಾ, ಎಲ್ಲಗಳನ್ನು ಕೂಡ ಅದು ಸೇರಿಸಿಕೊಳ್ಳುವಂಥ ರಕ್ಷಣೆಗೆ ಸಂಬಂಧಪಟ್ಟದ್ದು. ಹೀಗಿರುವುದರಿಂದ ಆ ಹಿನ್ನೆಲೆಯನ್ನು ಗಮನಿಸಿದಾಗ ಶೀ ಟುಕ್ ದ ಇನಿಷಿಯೇಟಿವ್. ನಾವು ಶಿ ವಾಂಟೆಡ್ ಟು ಡೂ ಸಮಥಿಂಗ್, ಏನಾದರೂ ಒಂದು ಮಾಡಬೇಕು ಎಂಬುವಂಥ ಆಲೋಚನೆ ಆಕೆಗೆ ಬರ್ತದೆ. ಆ ಸಿಚುವೇಶನ್ ವೆರಿ ವೆರಿ ಬ್ಯಾಡ್ ಅಲ್ವಾ, ಆ ಸಿಚುವೇಶನಲ್ಲಿ ಆಕೆ ಬಂದು ಹೇಳುವಂಥದ್ದು. ಬಹುಶಃ ಆಕೆ ಮನಸ್ಸಲ್ಲಿ ಹೀಗೆ ಆಲೋಚನೆ ಮಾಡಬಹುದು, ಯೇಸು ನನ್ನ ಮಗ, ಯೇಸು ಬಾಲಕನಾಗಿದ್ದಾಗ ಸಿಮಿಯನ್ ವಾಸ್ ಟೋಲ್ಡ್, ಅದೊಂದು ದೊಡ್ಡ ಸಂಗತಿ ಹೇಳಿದ್ದಾನೆ, ಇಸ್ ಗೋಯಿಂಗ್ ಟು ಬಿ ಎ ಗುಡ್ ಪ್ರಾಫಿಟ್ ಎಂಬುದಾಗಿ ಹೇಳಿದ್ದಾನೆ, ಅನೇಕ ಸಂಗತಿ ಹೇಳಿದ್ದಾನೆ. And also the Anna was told when the boy was, the baby Jesus, holding the baby, and the Anna was prophesied and Simeon was prophesied. ಅದನ್ನು ಬಿಡಿ, ಕುರುಬರು ಕೂಡ ಬಂದು ಹೇಳ್ತಾರೆ, ದಿಸ್ ಇಸ್ ವಾಟ್ ಹ್ಯಾಪನ್ ಟು ಅಸ್. ದ ವೈಸ್ ಪೀಪಲ್ ಕೇಮ್ ಅಂಡ್ ವರ್ಷಿಪ್, ಅದನ್ನು ಕೂಡ ಹೇಳ್ತಾರೆ. ಈವನ್ ಎಲಿಜಬೆತ್ ವಾಟ್ ಟೋಲ್ಡ್ ಅಬೌಟ್ ದ ಬೇಬಿ, ಸ್ಟಿಲ್ ಬಟ್ ನಾಟ್ ಬಾರ್ನ್. ಹಾಗಾದರೆ ಎಲ್ಲ ಸಂಗತಿಗಳನ್ನು ಮನಸ್ಸಿಟ್ಟುಕೊಂಡಂಥ ಮೇರಿ ಈಗ ಬಂದು ಹೇಳುವಂಥದ್ದು ನೋಡಿ, ಅಲ್ಲಿ ದ್ರಾಕ್ಷಾರಸ ಇಲ್ಲ, ಡೂ ಸಮಥಿಂಗ್ ಎಂಬುದಾಗಿ ಹೇಳುವಂಥದ್ದು. ಆ್ಯಂಡ್ ಆಲ್ಸೋ ಶಿ ಮೈಟ್ ಆಫ್ ಎನ್ಫೋರ್ಸಿಂಗ್ ಆರ್ ಟು ಡೆಮಾನ್ಸ್ಟ್ರೇಟ್ ದಟ್ ಯು ಆರ್ ಅ ಮಸಾಯ, ದಿಸ್ ಇಸ್ ಅ ಹೈ ಟೈಮ್ ಟು ಡೂ ದ್ಯಾಟ್, ಡೂ ಇಟ್ ಎಂಬುದಾಗಿ ಹೇಳುವಂಥ ಒಂದು ಫೋರ್ಸಲ್ಲಿರಬಹುದು. ಆದರೆ ಯೇಸು ಹೇಳುವಂಥದ್ದೇನು, ಯೇಸು ಹೇಳುವಂಥದ್ದು ಅಥವಾ ಮೇರಿ ರಿಕ್ವೆಸ್ಟ್ ವಾಸ್ ಫುಲ್ಫಿಲ್ಡ್? ನೋ. ಇನ್ಸ್ಟೆಡ್ ಆಫ್ ದ್ಯಾಟ್ ಯೇಸು ಹೇಳುವಂಥ ಗಮನಿಸಿದಂತೆ ಯೇಸು ಹೇಳುವಂಥದ್ದು, ನನ್ನ ಗೊಡವೆ ನಿನಗೆ ಯಾಕೆ? ವಾಟ್ ಶಿ ವಾಸ್ ಸೇಯಿಂಗ್, ವೈ ಡು ಯು ಇನ್ವಾಲ್ವ್ ಮೀ ಇನ್ ದಿಸ್ ಕೇಸ್, ವೈ ಡು ಯು ಇನ್ವಾಲ್ವ್ ಮೀ ಇನ್ ದಿಸ್ ಕೇಸ್? ಅಲ್ಲಿ ದ್ರಾಕ್ಷಾರಸ ಎಂಬುದಾಗಿ ಹೇಳುವಂಥ ಕೊರತೆಯಾದರೆ ನನ್ನನ್ನು ಯಾಕೆ ಅದಕ್ಕೆ ನೀನು ಸೇರಿಸ್ತಿ? ನನ್ನ ಗೊಡವೆ ನಿನಗೆ ಯಾಕೆ? ದ ಟೈಮ್ ನಾಟ್ ಎಟ್ ಕಮ್, ಆ ಸಮಯ ಎಂಬುದಾಗಿ ಹೇಳುವಂಥದ್ದು ನಿಮಗೆ ಬರಲಿಲ್ಲ ಎಂಬುದಾಗಿ ಹೇಳುವಂಥದ್ದು. ಈಗ ಯೇಸು ಸ್ವಾಮಿ ಅಲ್ಲೊಂದು ಹೊಸ ಪಾಠವನ್ನು ಆಕೆಗೆ ಕಲಿಸುವಂಥವನಾಗಿದ್ದಾನೆ. ಆ್ಯಂಡ್ ಹೌ ಹಿ ಅಡ್ರೆಸ್ಡ್ ಹಾಗೆ ಹೇಳುವಂಥದ್ದು ಅಂತ ಹೇಳಿದ್ರೆ, ವುಮನ್ ವೈ ಡು ಯು ಇನ್ವಾಲ್ವ್ ಮೀ, ಸ್ತ್ರೀಯೇ ಯಾಕೆ ನನ್ನನ್ನು ಈ ಗೊಡವೆಗೆ ನಾನು ಸೇರಿಸಿದ್ದೆ ಎಂಬುದಾಗಿ ಹೇಳಿದ್ರು ಕೂಡ, Jesus wanted to satisfy her mother in a different way. And therefore he has said, ನನ್ನ ಸಮಯ ಇನ್ನೂ ಬರಲಿಲ್ಲ, the hour not yet come. ಯೇಸು ಇಲ್ಲಿ ಗಮನಿಸುವಂಥದ್ದಂದರೆ, ಮೈ ಟೈಮ್ ನಾಟ್ ಯೆಟ್ ಕಮ್ ಅಂತ ಹೇಳಿದರೆ, ದಿ ಕ್ಯಾಲ್ವರಿ, ಮರಣಕ್ಕೆ ಸಂಬಂಧಪಟ್ಟದ್ದು, ಮಹಿಮೆಗೆ ಸಂಬಂಧಪಟ್ಟದ್ದು. ಸ್ಟಿಲ್ ದ ಟೈಮ್ ಹ್ಯಾಸ್ ನಾಟ್ ಯೆಟ್ ಕಮ್. ಆ ಗ್ಲೋರಿ ಎಂಬುದಾಗಿ ಹೇಳುವಂಥದ್ದು ಇನ್ನೂ ಆ ಸಮಯ ಬರಲಿಲ್ಲ. ಹಾಗಾಗಿ ಈಗಲೇ ನಾನು ತೋರಿಸಿಪಡಿಸುವುದು ಹೇಗೆ ಎಂಬುದಾಗಿ ಹೇಳೋದ್ರ ಮೂಲಕವಾಗಿ ಎ ಗ್ರೇಟ್ ಲೆಸನ್ ಟು ದ ಮೇರಿ ಆ್ಯಂಡ್ ಸೇಯಿಂಗ್ ದ್ಯಾಟ್ ವುಮನ್ ಎಂಬುದಾಗಿ ಹೇಳೋದ್ರ ಮೂಲಕವಾಗಿ ನನಗೆ ನಿಮಗೆ ಇರತಕ್ಕಂಥ ಸಂಬಂಧ, ಇಟ್ ಈಸ್ ನಾಟ್ ದ ಬಯಾಲಜಿಕಲ್ ರಿಲೇಷನ್ಶಿಪ್ ಆರ್ ಸಮ್ ಅದರ್ ರಿಲೇಷನ್ಶಿಪ್. ಹಿ ವಾಂಟೆಡ್ ಟು ಟೀಚ್ ಎ ಲೆಸನ್ ದಟ್ ಸಮಥಿಂಗ್ ನ್ಯೂ ರಿಲೇಷನ್ಶಿಪ್ ವಿತ್ ದ ಮದರ್. ಆ ಪಾಠವನ್ನು ಅಮ್ಮ ಎಂಬುದಾಗಿ ಹೇಳೋದ್ರ ಮೂಲಕವಾಗಿ ಅಥವಾ ವುಮನ್ ಎಂಬುದಾಗಿ ಹೇಳೋದ್ರ ಮೂಲಕವಾಗಿ ಹೊಸ ಸಂಬಂಧವನ್ನು ಅಲ್ಲಿ ಅದು ತಿಳಿಸಿಕೊಡ್ತಾನೆ. ದಟ್ ಹಸ್ ಲರ್ನ್ಡ್ ಇಸ್ whenever we act upon something to shapen the ರಿಲೇಷನ್ ಅದು ಎನ್ವೈರ್ನಮೆಂಟ್, ಒಂದು ವೇಳೆ ಒಂದು ಪರಿಸ್ಥಿತಿಯನ್ನು ಸುಧಾರಣೆ ಮಾಡಬೇಕು ಎಂಬುದಾಗಿ ತಿಳ್ಕೊಡುವಾಗ ದೇವರಿಗೂ ನಮಗಿರುವ ಸಂಬಂಧ ಎಂಬುದರ ಕಡೆಗೆ ಗಮನ ಕೊಡಬೇಕು. ಹಾಗಾಗಿ ಆಕೆ ಹೇಳುವಂಥದ್ದು ಅಂತ ಹೇಳಿದ್ರೆ, ಸ್ತ್ರೀ ಹೇಳುವಂಥದ್ದು ಅಂದರೆ, ಯೇಸುಗೆ ಸಹಾಯ ಮಾಡು ಮಾರಾಯ ಅಂತ ಪ್ರಶ್ನೆ ಕೇಳಿದ್ರೆ, ನನ್ನ ಗೊಡವೆ ಏನು ಹೇಳ್ತಾನಲ್ಲ ಎಂಬುದಾಗಿ ಹೇಳಿದರೂ ಕೂಡ ಇಮಿಡಿಯೇಟ್ಲಿ ಶಿ ಟೋಲ್ಡ್ ದಿ ಯಾರು ಕೆಲಸದವ್ರಿಗೆ ಹೇಳ್ತಾಳೆ, ಅವ ಏನು ಹೇಳ್ತಾ ಅದು ಮಾಡಿ ಅಂತ ಅಷ್ಟೇ. ಓನ್ಲಿ ಒನ್ ಕ್ವೆಶ್ಚನ್ ಅಲ್ವಾ? ಯೇಸುವಿಗೆ ತನ್ನ ಮಗನಿಗೆ ಹೇಳಿದ್ದು ಸಹಾಯ ಮಾಡು ಮಾರಾಯ ಅಂತ, ಏನು ರೆಸ್ಪಾಂಡ್ ಮಾಡಲಿಲ್ಲ, ಆಯಿತು ನೀ ಏನು ಮಾಡಬೇಡ. ಕೆಲಸವ್ರಿಗೆ ಹೇಳ್ತಾಳೆ, ಅವ ಏನು ಹೇಳ್ತದ್ದು ಮಾಡೋದು ಅಷ್ಟೇ, ಹೋಗಿಬಿಡ್ತಾನೆ. ಲುಕ್ ಅಟ್ ದಿ wiseness. If you look at the situation, how she was handling, how she wanted to
ಟೇಕ್ ದಿ ಅಡ್ವಾಂಟೇಜ್ ಅಥವಾ ಸಮಯವನ್ನು ಉಪಯೋಗ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಆಕೆ ಮಾಡ್ತಾಳೆ. ಯೇಸು ಮಾಡುವಂಥ ಕೆಲಸ ಇಷ್ಟೇ, ನೀರು ತುಂಬಿಸ್ಲಿಕ್ಕೆ ಹೇಳ್ತಾನೆ ಅಲ್ವಾ, ಆ ನೀರು ತುಂಬಿಸುವಂಥದ್ದು ಕಾರ್ಯ ಅಲ್ಲಿ ಆಗ್ತದೆ, ಅಲ್ಲಿ ಒಂದು ಬದಲಾವಣೆ ಕೂಡ ಆಗ್ತದೆ. ಆಮೇಲೆ ನೀರು ದ್ರಾಕ್ಷರಸವಾಗಿ ಪರಿಣಾಮ ಆಗ್ತದೆ, ಅದನ್ನು ಕೊಡಲಿಕ್ಕೆ ಹೇಳ್ತಾನೆ. ಆ ಘಟನೆಯನ್ನು ಗಮನಿಸಿದಾಗ, ಸಿಚುವೇಶನನ್ನು ಗಮನಿಸಿದಾಗ ನಾವು ಯೇಸುವಿನ ಆಲೋಚನೆಗೆ ಬರೋದಾಗಿದೆ. ಆ ಸಮಯ ಬರಲಿಲ್ಲ, ಆದರೆ ಅಲ್ಲಿರುವ ಸಮಸ್ಯೆ ಇದೆ. ಅರ್ಥ, ಜೀಸಸ್ ವಾಂಟೆಡ್ ಟು ಮೀಟ್ ದ ನೀಡ್ ಆಫ್ ದಿ ಹ್ಯೂಮನ್ ನೀಡ್ಸ್. ಮನುಷ್ಯನ ಅಗತ್ಯ ಏನು ಎಂಬುದಾಗಿ ಹೇಳುವಂತಹದ್ದು. ನಾವು ನಾಟ್ ಓನ್ಲಿ ಸೇವ್ ದ ಫ್ಯಾಮಿಲಿ, ದ ಸೋಷಿಯಲ್ ಎಂಬರ್ಸ್ಮೆಂಟ್, ಅದರಿಂದ ಬಚಾವ್ ಮಾಡೋದು ಮಾತ್ರವಲ್ಲ, he wanted to teach another lesson. The wine is a symbol of joy. ಯಹೂದ್ಯರ ಪದ್ಧತಿಗೆ ಅನುಗುಣವಾಗಿ ಆ ವೈನ್ ಎಂಬುದಾಗಿ ಹೇಳುವಂತಹದ್ದು ಒಂದು ಸಂತೋಷಕ್ಕೆ ಒಂದು ಸಂಕೇತವಾಗಿದೆ. ಆ್ಯಂಡ್ ದ ಜಾಯ್ ಈಸ್ ಇನ್ಕಮಿಂಗ್ ಮೆಸ್ಸಾಯನಿಕ್ ಕಿಂಗ್ಡಮ್. ಆ ವೈನ್ ಎಂಬುದಾಗಿ ಹೇಳುವಂತಹದ್ದು ಕೂಡ ಬರಲಿರುವಂಥ ದೇವರ ರಾಜ್ಯಕ್ಕೆ ಒಂದು ಗುರುತಾಗಿರುವಂತಹದ್ದು. ಆ್ಯಂಡ್ ದೇರ್ ಫೋರ್ ದಿಸ್ ಈಸ್ ದ ವೇ ಟು ಫುಲ್ಫಿಲ್ ಇಟ್. ಆ ಕಾರ್ಯ, ಆ ಸಮಯ, ರಕ್ಷಣೆಯ ಕಾರ್ಯ, ಶಿಲುಬೆಯ ಕಾರ್ಯ ಇನ್ನೂ ತನ್ನ ಮನಸ್ಸಿನಲ್ಲಿ ಬಾರದಿದ್ದರೂ ಕೂಡ ಅದನ್ನು ಸೂಚನೆಯನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾನೆ. ಅಥವಾ ಪವಿತ್ರ ಭೋಜನ ಒಂದು ಸಾರಿ ಯೇಸು ಹೇಳ್ತಾನೆ, ಈ ದ್ರಾಕ್ಷಾರಸವನ್ನು ಇನ್ನೂ ಕುಡಿಯೋದಿಲ್ಲ ಟಿಲ್ ದ ಕಮಿಂಗ್ ರಾಜ್ಯ ಬರುವವರೆಗೆ, ಮತ್ತೊಂದು ಸಾರಿ ನಾವು ಕುಡಿಯೋದಿಲ್ಲ ಯೇಸು ಒಂದು ಕಡೆಯಲ್ಲಿ ಹೇಳ್ತಾನೆ. ಹಾಗಾದರೆ ಹಿಯರ್ ಇಸ್ ದ ಸಿಂಬಲ್, ಇಟ್ ಇಸ್ ಎ ಸೈನ್, ಹಿ ಇಸ್ ಗಿವಿಂಗ್ ಎ ಹಿಂಟ್ ದಟ್ ದ ಹಿಂಟ್, ದ ವೈನ್ ಈಸ್ ದ ಸಿಂಬಲ್ ಆಫ್ ದ ಜಾಯ್ ಆಫ್ ಸ್ಯಾಲ್ವೇಷನ್. ದ ವೈನ್ ಇಸ್ ಸಿಂಬಲ್ ಆಫ್ ಜಾಯ್ ಎಂಬುವಂಥ ಸಾಂಕೇತಿಕವಾಗಿ ಅಥವಾ ಮೆಸ್ಸಾಯನಿಗೆ ಕಿಂಗ್ಡಮಿನ ಬಗ್ಗೆ ಆತ ಹೇಳುವಂಥ ಅದನ್ನು ರೂಪಿಸುವಂಥದ್ದು ಕೂಡ ಹೀಗೆ. ಆ್ಯಂಡ್ ವಿ ಅಬ್ಸರ್ವ್ ದ್ಯಾಟ್ ದೇರ್ ವಾಸ್ 6 ವಾಟರ್ ಪಾಟ್ಸ್ ಇತ್ತಲ್ಲಿ. ಎಲ್ಲವುಗಳಿಗೆ ನೀರು ತುಂಬಿಸುವಂಥ ಕಾರ್ಯ ಮಾಡ್ತಾನೆ. ಆ ಎಲ್ಲ ಪಾಟ್ಗಳು ನೀರು ತುಂಬಿಸುವಂಥದ್ದು ಮನೆ ಹೊರಗೆ ಇರುವಂಥದ್ದು ದೇ ಕೆಪ್ಟ್ ಔಟ್ಸೈಡ್ ಓನ್ಲಿ ಫಾರ್ ದಿ ಪರ್ಪಸ್ ಆಫ್ ಪ್ಯೂರಿಫಿಕೇಷನ್. ಅಥವಾ ಹೊರಗಿನಿಂದ ಬರುವವರೆಗೆ ದಿ ಸೆರೆಮೋನಿಯಲ್ ಪ್ಯೂರಿಫಿಕೇಷನ್. ವೆನ್ ದ ಪೀಪಲ್ ಎಂಟರ್ ದ ಹೋಮ್ ದೇ ಆರ್ ಸಪೋಸ್ ಟು ಬಿ ವಾಶ್ ದೇರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್. ಆನಂದ ಬರುವಂಥದ್ದು. ನಾವು ದಟ್ ವಾಸ್ ದ ಸಿಂಬಲ್ ಫಾರ್ ದಿ ಜುಡಾಯಿಸಮ್. ದಟ್ ವಾಸ್ ದಿ ಸೆರೆಮೋನಿಯಲ್ ಪ್ಯೂರಿಫಿಕೇಷನ್ ಇದ್ದಿರಬಹುದು. ದಟ್ ಜುಡಾಯಿಸಮ್ ನಾಟ್ ಎಟ್ ಸ್ಯಾಟಿಸ್ಫೈಡ್ ದೆಮ್. ದಟ್ ಜುಡಾಯಿಸಮ್ ದಟ್ ಬ್ರಿಂಗ್ ದ ನೋ ಜಾಯ್. ಅವರಿಗೆ ಆ ಸಂತೋಷ ಇಲ್ಲ. ಟ್ರೆಡಿಷನಲಿ ದೇರ್ ಆರ್ ಡೂಯಿಂಗ್ ದಟ್ ಇಸ್ ಅ ಹಾಫ್ ವಿಲ್, ಇನ್ಕಂಪ್ಲೀಟ್ ಜುಡಾಯಿಸಮ್, ಇನ್ಕಂಪ್ಲೀಟ್ ದಿ ಗಾಸ್ಪೆಲ್. ಅವೆಲ್ಲವೂ ಕೂಡ ಅಪೂರ್ಣವಾದದ್ದು. ನಾವು ಜೀಸಸ್ ಟುಕ್ ದ ಚಾನ್ಸ್ ಆಫ್ ಫುಲ್ಫಿಲ್ಲಿಂಗ್ ದ ವಾಟರ್ ದಟ್ ಹ್ಯಾಸ್ ಬಿನ್ ಫಿಲ್ಡ್. ಅದು ನೀರಿಗೆ ತುಂಬಿಸುವ ಮೂಲಕವಾಗಿ ಯೇಸು ಮಾಡುವಂತಹದ್ದು ಇನ್ಕಂಪ್ಲೀಟನ್ನು ಫುಲ್ಫಿಲ್ ಮಾಡುವಂತಹದ್ದು. ವಾಟ್ ಜೀಸಸ್ ವಾಸ್ ಡೂಯಿಂಗ್ ಹಿಯರ್, ಜೀಸಸ್ ಫಿಲ್ಡ್ ದ ಸೆರೆಮೋನಿಯಲ್ ರಿಚುವಲ್ಸ್ ವಿತ್ ದಿ ಅಬಂಡೆಂಟ್ ಜಾಯ್. ಆ ದ್ರಾಕ್ಷಾರಸ ಇಲ್ಲದ್ದು ಈಗ ದ್ರಾಕ್ಷಾರಸ ಸಿಕ್ಕಿದ್ದು, ಅದು ಹೇಗಾಯಿತು ಗೊತ್ತಿಲ್ಲ, ಆ ವರ್ಕರ್ಸಿಗೆ ಕೂಡ ಗೊತ್ತಿಲ್ಲ. ಅವ್ರೇನು ತುಂಬಿಸಿದ್ರು ತೊಗೊಂಡೋಗಿ ಕೊಟ್ಟರು ಅಷ್ಟೇ, ಅದಕ್ಕಿಂತ ಹೆಚ್ಚು ಗೊತ್ತಿಲ್ಲ. ಒಂದು ವೇಳೆ ಯಾರು ಕೇಳಿದ್ರೆ ಏನು ಎಲ್ಲಿಂದ ಬಂತು ಗೊತ್ತಿಲ್ಲ, ನೀರು ತುಂಬಿಸಿದೆವು ತಂದು ಕೊಟ್ಟೆವು ಅಷ್ಟೇ, ಅದಕ್ಕಿಂತ ಹೆಚ್ಚು ಉತ್ತರ ಇಲ್ಲ. ಆದರೆ ಯೇಸು ಮಾಡಿದಂಥ ಒಂದು ಕಾರ್ಯ ಉಂಟಲ್ಲ, ಹಿಯರ್ ವಿ ಸಿ ದಟ್ ಎಂಫಸಿಸ್ ಆನ್ ಪ್ರಾವಿಷನ್ ಆಫ್ ಜೀಸಸ್ ಕ್ರೈಸ್ಟ್. ಹಾಗಾದರೆ ಅಗತ್ಯ ಇರುವಂಥ ಜನರಿಗೆ ಯೇಸು ಆತನು ಉಪಯುಕ್ತನಾಗಿದ್ದಾನೆ. ಅಥವಾ ವಾಟ್ ಜೀಸಸ್ ವರ್ ಡೂಯಿಂಗ್ ಈಸ್ ದಟ್ ದ ಲಾರ್ಡ್ ಬ್ರಾಟ್ ದ ಫುಲ್ನೆಸ್, ಪರಿಪೂರ್ಣತೆಯನ್ನು, ವೇರ್ ದ ಇನ್ಕಂಪ್ಲೀಟ್ನೆಸ್, ದ ರಿಚುವಲ್ಸ್, ದ ಟ್ರೆಡಿಷನ್ಸ್ ವಾಟ್ ವಿ ಅಬ್ಸರ್ವ್ ಟುಡೇ ಆರ್ ಇನ್ ದ ಪಾಸ್ಟ್, ಹಿಂದೆ ಇರುವಂಥದ್ದು ಅದನ್ನೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡುವಂತಹದ್ದು. ಅಥವಾ ಯೇಸು ಆ ದ್ರಾಕ್ಷಾರಸವನ್ನು ಕೊಡೋದ್ರ ಮೂಲಕವಾಗಿ ಮಾಡೋದೇ ಅಂದರೆ ದ ಜಾಯ್, ನಿರಾಶೆ ಇರುವಂಥ ಸಂದರ್ಭದಲ್ಲಿ ನಿರೀಕ್ಷೆಯನ್ನು ಕೂಡ ಕೊಟ್ಟವನಾಗಿದ್ದಾನೆ. ಹಾಗಾದ್ರೆ ಏನರ್ಥ? ವಾಟ್ ವಿ ಅಂಡರ್ಸ್ಟ್ಯಾಂಡ್, ಮೇರಿ took the initiative. Okay, the workers are obeyed. Jesus show his glory. That glory saw by disciples, they believed there was salvation. ಆ ರಕ್ಷಣೆ ಎಂಬುದಾಗಿ ಹೇಳುವ, ಸಂತೋಷ ಎಂಬುದಾಗಿ ಹೇಳುವಂತಹದ್ದು ಹೇಗೆ, ಯೇಸು ಅಲ್ಲಿದ್ದಾನೆ ನಿಜ, ಯೇಸು ಕೊಡ್ತಾನೆ ನಿಜ, ಆದರೆ ಅದನ್ನು ಪಡ್ಕೊಳ್ಳಬೇಕಾದ್ರೆ ನೋಡಿದರೆ ಎಂಬಾರ್ನ್ ಸಿಚುವೇಶನ್, ಅವಮಾನ ಆಗ್ತದೆ, ಇನ್ನೇನು ತಲೆ ಬಗ್ಗಿಸುವಂಥ ಪರಿಸ್ಥಿತಿ. ಅಂಥ ಪರಿಸ್ಥಿತಿಯಲ್ಲಿ ಆರಂಭ ಮಾಡಿದಂಥ ಮಹಿಳೆ ಸ್ತ್ರೀ ಯೇಸುವಿಗೆ ಹೇಳಿದಷ್ಟೇ. ಅವರು ವರ್ಕರ್ಸ್ ದ ಡಿಡ್ ಟು ಒಬೇ ದ ವರ್ಡ್ ಆಫ್ ಗಾಡ್. ಆಮೇಲೆ ಸಂಪೂರ್ಣತೆ ಅಥವಾ ಸಂತೋಷ ಎಂಬುದಾಗಿ ಹೇಳುವಂಥದ್ದಲ್ಲಿ ಬಂದದ್ದು. ಈಗ ಥರ್ಡ್ ಡೇ ಎಂಬುದು ಹೇಳಿದ್ರಲ್ಲ, ಅದಕ್ಕೆ ಮತ್ತೊಂದು ಅರ್ಥ ಕೊಡು ಆಲೋಚನೆ ಮಾಡ್ತಾರೆ. ದ ಥರ್ಡ್ ಡೇ ಪ್ರಾಬಬಲಿ Jesus gave the hint that
ರೆಸರೆಕ್ಷನ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯಾಕೆ ಆ ಭಾಗವನ್ನಲ್ಲಿ ಹೇಳಿದೆ? ಕ್ಲೆನ್ಸಿಂಗ್ ಆಫ್ ದ ಟೆಂಪಲ್ ಹೇಳಿದಲ್ಲ. ಕ್ಲೆನ್ಸಿಂಗ್ ಆಫ್ ದ ಟೆಂಪಲ್, ಜೀಸಸ್ ಸೆಡ್, ನನ್ನ ಈ ದೇಹವನ್ನು ದೇವಾಲಯ ಕೆಡವಿ ಹಾಕಿರಿ, ನಾನು 3 ದಿನಗಳಿಗೆ ಎಬ್ಬಿಸ್ತೇನೆ ಅಲ್ವಾ. Now he was comparing the temple, the body of Christ Jesus. The third day probably, after the call of Nathan ಇರಬಹುದು. At the same time he also gave the hint about his resurrection. That means to say, this particular passage speaking about the joy of salvation turned the sadness into the joy. ಅಥವಾ ಅಪನಂಬಿಕೆ ಅಥವಾ ನಿರಾಶೆ ಎಂಬುದನ್ನು ಬದಲಿಸಿ ದ ಫುಲ್ನೆಸ್ ಎಂಬುದನ್ನು ಕೊಡುವಂಥದ್ದು. ಜೀಸಸ್ ಈಸ್ ರೆಡಿ ಟು ಫುಲ್ಫಿಲ್ ಅವರ್ ನೀಡ್ಸ್ ಆ್ಯಂಡ್ ಆಲ್ಸೋ ಹಿ ವಾಂಟೆಡ್ ಟು ಫುಲ್ಫಿಲ್ ಅವರ್ ಜಾಯ್ ಆ್ಯಂಡ್ ಹಿ ವಾಂಟೆಡ್ ಟು ರಿಮೂವ್ ದ ಆಲ್ ದಟ್ ಸೆರೆಮೋನಿಯಲ್ ಥಿಂಗ್. ಯಾವುದು ಎಲ್ಲ ಟ್ರೆಡಿಷನ್ ಏನಾಗುತ್ತೆ ಇಲ್ಲ, ಬದಲಾಗಿ ಯೇಸು ಆ ಕಾರ್ಯ ಮಾಡ್ತಾನೆ. ಹಾಗಾದರೆ ಈ ಕಾರ್ಯ ಆಗಬೇಕಾದ್ರೆ ಯಾರು ಕಾರಣ? ಮಹಿಮೆ ಯಾರಿಗೆ? ಮಹಿಮೆ ಮೇರಿಗೆ ನಾವು ಹೇಳ್ತೇವೆ ಅಲ್ವಾ, ಇನಿಷಿಯೇಟ್ ತಗೊಂಡದ್ದು. ಅದು ನಿಜವಾಗಿ ಅಲ್ಲ. ಬದಲಾಗಿ even though she took the initiative, the glory should go to Jesus Christ. ನಾವು ಎರಡನೇ ಭಾಗ ಇನ್ನು ಬೇಗವಾಗಿ ಮುಗಿಸೋಣ. ಎರಡನೇ ಭಾಗ ಇನ್ನೊಂದು ಕಥೆಯನ್ನು ಹೇಳಿ ಮುಗಿಸ್ತೇನೆ. ನಾವು ಅಪೊಸ್ತಲ ಕೃತ್ಯಗಳಲ್ಲಿ ಗಮನಿಸುವ ವಿಚಾರ, ಅಕ್ವಿಲ ಮತ್ತು ಪ್ರಿಸ್ಕಿಲ್ಲ ಇದ್ದಾರೆ. ಇವರ್ಯಾರು? ಯಹೂದಿ ಕ್ರಿಶ್ಚಿಯನ್ಸ್, ಯಹೂದಿಯರು. ಅಕ್ವಿಲ ಪ್ರಿಸ್ಕಿಲ್ಲ ಇವರು ರೋಮಿನಿಂದ ಬಂದವರು. ಅವರಲ್ಲಿದ್ದರು AD 41-49. ಆ ಸಂದರ್ಭದಲ್ಲಿ ಎಲ್ಲ ಯಹೂದಿಯರು ಹಿಂದಕ್ಕೆ ಹೋಗಬೇಕು ಎಂಬುದಾಗಿ ಹೇಳಿದ್ದರಿಂದ ರೋಮಿನಿಂದ ಕೊರಿಂಥಕ್ಕೆ ಅವ್ರು ಬರ್ತಾರೆ. ವೇರ್ ಪಾಲ್ ಮೆಟ್ ದೆಮ್ ಆ್ಯಂಡ್ ಅಕ್ವಿಲ ಪ್ರಿಸ್ಕಿಲ್ಲ ದ ಫ್ಯಾಮಿಲಿ ಈಸ್ ಎ ಫ್ರೆಂಡ್ ಆಫ್ ಪಾಲ್. ಕೊರಿಂಥದಲ್ಲಿ ಅವರು ಪಾಲ್ನ ಸೇವ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಆ್ಯಂಡ್ ಅವರು ಕೂಡ ಟೆಂಟ್ ಮೇಕರ್ಸ್ ಆ್ಯಂಡ್ ದೇ ವರ್ ಆಲ್ಸೋ ದಿ ಟೆಂಟ್ ಮೇಕರ್ಸ್ ಆ್ಯಂಡ್ ಪಾಲ್ ವಾಸ್ ಅ ಟೆಂಟ್ ಮೇಕರ್. ದೇ ಟುಗೆದರ್ ಸ್ಟೇ ಇನ್ ಒನ್ ಪ್ಲೇಸ್ ಆ್ಯಂಡ್ ಇನ್ ದ ಗಾಸ್ಪಲ್ ಹ್ಯಾಸ್ ಬೀನ್ ಪ್ರೊಕ್ಲೈಮ್ಡ್ ಇನ್ ದಟ್ ಸಿಟಿ. ಆ ಕಥೆಯನ್ನು ಬಲ್ಲವರಾಗಿದ್ದಾರೆ. ಆ ನಂತರ ಆ ಕೊರಿಂಥದಿಂದ ಈಗ ಅವರು ಯೆರೂಸಲೇಮಿಗೆ ಹೋಗುವಂಥ ಒಂದು ಪ್ರಯತ್ನ ಬಂದಾಗ, ಆನ್ ದ ವೇ ಟು ಜೆರೂಸಲೇಮ್ ದ ಪಾಲ್ ಲೆಫ್ಟ್ ಅಕ್ವಿಲ ಆ್ಯಂಡ್ ಪ್ರಿಸ್ಕಿಲ್ಲ ಆ್ಯಂಡ್ ಎಫೆಸಲ್ಲಿ ಅವ್ರು ಬಿಟ್ಟು ಹೋಗ್ತಾರೆ. ಎಫೆಸದಲ್ಲಿ ಅವರು ಇರುವಂಥ ಸ್ಥಳದಲ್ಲಿ ನಡೆಯುವಂಥ ಒಂದು ಘಟನೆ ಇದೆ. ಆ ಘಟನೆ ಈಗಾಗಲೇ ಪಾಠದಲ್ಲಿ ನಾವು ಓದಿ ಆಗಿದೆ ಅಲ್ವಾ. ಅಲ್ಲಿರುವಂಥ ಸಿಚುವೇಶನ್ ಬೇಗ ಆಲೋಚನೆ ಮಾಡಬೇಡ. ಇನ್ ಎಫೆಸ್ Aquila, Priscilla left by Paul and he went back to Jerusalem. ಅಲ್ಲಿಗೆ ಎರಡನೇ ಪ್ರಯಾಣ ಮುಗಿತದೆ ಅವನದ್ದು. ಅಪೋಲೋಸ್ ಇದು ಕೇಮ್ ಫ್ರಮ್ ಅಲೆಕ್ಸಾಂಡ್ರಿಯಾ. ಅಲೆಕ್ಸಾಂಡ್ರಿಯಾ ಆತನಿಂದ ಬರ್ತಾನೆ. ಅಲೆಕ್ಸಾಂಡ್ರಿಯಾ ದ ಸೆಂಟರ್ ಆಫ್ ಎಜುಕೇಷನ್, ಫಿಲಾಸಫಿ ಆ್ಯಂಡ್ ಲರ್ನಿಂಗ್ ಸೆಂಟರ್. ಬಹಳ ಉನ್ನತವಾದಂಥ ಒಂದು ಥಿಯಾಲಜಿಕಲ್ ಕಾಲೇಜಿನ ಬಂದ ಹಾಗೆ, ಅಥವಾ ಒಳ್ಳೆಯ ಯೂನಿವರ್ಸಿಟಿಯಿಂದ ಬಂದ ಹಾಗೆ. ಅವ ವೆಲ್ ಸ್ಕಾಲರ್ ಮ್ಯಾನ್, ಓಕೆ, and a well-learned man, eloquent preacher, and fervent spirit ಎಂದು ಮಾತಾಡುವವ, ಆತ್ಮಿಕ ರೀತಿಯಲ್ಲಿ ಬಲವಾಗಿ ಅದನ್ನು ಪ್ರಸಂಗ ಮಾಡುವವ. And also he began to preach in the synagogue at Ephesus. And what he says, he tried to prove in that Jesus Christ, ಯೇಸುವೇ ದೇವರು ಎಂಬುದಾಗಿ ಹೇಳುವಂಥ ರೀತಿಯಲ್ಲಿ ಆತ ಪ್ರಸಂಗ ಮಾಡ್ತಿದ್ದಾನೆ. He knew very well the Old Testament, and also the Bible is very very clearly mentioned about that person. ಆತನಿಗೆ ಯೋಹಾನನ ಸ್ನಾನದ ತನಕ ಮಾತ್ರವೇ ಗೊತ್ತೇ ಹೊರತಾಗಿ ಮುಂದಕ್ಕೆ ಅವನಿಗೆ ಗೊತ್ತಿಲ್ಲ. ಈ ವೆಲ್ ಲರ್ನ್ಡ್ ಮ್ಯಾನ್, ಓಲ್ಡ್ ಟೆಸ್ಟಮೆಂಟ್, ಇಟ್ ಇಸ್ ಟ್ರೂ, ಬಟ್ ವೆರಿ ವೆರಿ ಎಂಥೂಸಿಯಾಸ್ಟಿಕ್ ಪರ್ಸನ್ ಆ್ಯಂಡ್ ಲ್ಯಾಕಿಂಗ್ ಆಫ್ ಸ್ಪಿರಿಚುವಲ್ ನಾಲೆಡ್ಜ್. ದಟ್ ವಾಸ್ ಬಿ ಅಬ್ಸರ್ವ್ಡ್ ಇನ್ ಹಿಸ್ ಕೇಸ್. ಆತನಿಗೆ ಆತನು ವೆಲ್ ವರ್ಸ್ಟ್ ಇರಬಹುದು, ಜ್ಞಾನವಂತನಾಗಿರ್ಬೋದು, ಪ್ರೆಸೆಂಟೇಷನ್ ವೆರಿ ವೆರಿ ಗುಡ್ ಇರ್ಬೋದು, ಆದರೆ ಈ ಡಸಂಟ್ ನೋ ದ ಸ್ಪಿರಿಚುಯಾಲಿಟಿ ಅಥವಾ ಆತ್ಮೀಕ ಜೀವನದ ಬಗ್ಗೆ ಆತನಿಗೆ ಹೆಚ್ಚು ಗೊತ್ತಿರಲಿಲ್ಲ. ಬಹುಶಃ he did not know about the Calvary, he did not know the resurrection, he didn't know about the Holy Spirit, he didn't know that the coming of the Lord Jesus Christ. These are the true gospel. ನಿಜವಾದ ಸುವಾರ್ತೆ ಎಂಬುದಾಗಿ ಇದು. ಹಳೆ ಒಡಂಬಡಿಕೆಯಲ್ಲಿ ನಾವು ಯೇಸುವನ್ನು ಗುರುತಿಸಬಹುದೇ ಹೊರತಾಗಿ, ಅಥವಾ ನಮ್ಮ ಎಲ್ಲ ಪ್ರೀಚಿಂಗ್ಗಳಲ್ಲಿ ಯೇಸುವನ್ನು ಗುರುತಿಸಬಹುದೇ ಹೊರತಾಗಿ, ದ ಗಾಸ್ಪಲ್, ದ ಟ್ರೂ ಗಾಸ್ಪಲ್ ಈಸ್ ಕನ್ಸಿಸ್ಟ್ ಆಫ್ ನಾಟ್ ಓನ್ಲಿ ದಿ ಇನ್ಕಾರ್ನೇಷನ್ ಆಫ್ ಜೀಸಸ್ ಕ್ರೈಸ್ಟ್, ಬಟ್ ಆಲ್ಸೋ ದಿ ಕ್ಯಾಲ್ವರಿ ಆ್ಯಂಡ್ ಸಫರಿಂಗ್ ಆ್ಯಂಡ್ ದ ಡೆತ್ ಆ್ಯಂಡ್ ದ ರಿಸರೆಕ್ಷನ್ ಆ್ಯಂಡ್ ಕಮಿಂಗ್ ಆಫ್ ದ ಲಾರ್ಡ್ ಆ್ಯಂಡ್ ದ ಹೋಲಿ ಸ್ಪಿರಿಟ್. All these are involved in the true gospel. What Apollos was doing is the half gospel, incomplete gospel. ಹಾಗಾಗಿ ಆ ಸಿನಗಾಗ್ನಲ್ಲಿ ದೊಡ್ಡ ಪ್ರಸಂಗ ಮಾಡ್ತಾನೆ. Everybody might have appreciate because they are all Jew appreciating the Old Testament. It's true. But there is one family, Aquila and Priscilla, was not happy.
ಅಲ್ವಾ? ಬೈಬಲ್ ಹಾಗೆ ಹೇಳ್ತದೆ. ಯು ನಾಟ್ ಹ್ಯಾಪಿ. ಅವರು ಮಾಡುವಂಥ ಕಾರ್ಯ ನೋಡಿ ಅಂದರೆ, ಅವರು ಮಾಡುವಂಥ ಒಂದು ಕಾರ್ಯ ಯಾವುದು ಅಂದರೆ, ಆಫ್ಟರ್ ಹರ್ಡ್ ದ ಮೆಸೇಜ್ ಆಫ್ ದ ಅಪೋಲಸ್, ಅವನು ಕರ್ಕೊಂಡ್ಬಿಟ್ಟ ಮನೆಗೆ. ದೇ ಇನ್ವೈಟೆಡ್ ಫಾರ್ ದ ಡಿನ್ನರ್. ಓಕೆ, ಅವನು ಸೆಬತ್ ಡೇ, ಸಬ್ಬ ದಿನದಲ್ಲಿ ಅವನನ್ನು ಕರೆದುಕೊಂಡು ಹೋಗುವಂಥ ಒಂದು ಕಾರ್ಯ ಇದೆ. ಮನೆಗೆ ಹೋದ ನಂತರ Aquila and Priscilla, what they learned from the Bible and what they learned from scriptures about the salvation, the joy of the salvation, ರಕ್ಷಣೆಯ ಸಂತೋಷವನ್ನು ಈಗ ಹೇಳಿಕೊಡುವಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡುವಂಥದ್ದೇನು, ದೇ ವಾಂಟೆಡ್ ಟು ಕರೆಕ್ಟ್ ದ ಪ್ರೀಚಿಂಗ್ ಆಫ್ Apollos, and they do not want to insult or they do not want to hurt the feelings of the Apollos in public. ಬಹಿರಂಗವಾಗಿ ಅವನನ್ನು ಅವಮಾನ ಮಾಡುವಂಥದ್ದವರಿಗೆ ಮನಸ್ಸಿಲ್ಲ. ಬದಲಾಗಿ ದೇ ವಾಂಟೆಡ್ ಟು ಶೇಪ್ ಹಿಮ್, ದೇ ವಾಂಟೆಡ್ ಟು ಗಿವ್ the face of the salvation that he doesn't know and how the Jesus was brought into the world. ಅದನ್ನು ಹೇಳುವುದಕ್ಕೋಸ್ಕರವಾಗಿ he took them to home and then were personally corrected. This is a great lesson for us. The earlier said the great relationship, I said the new relationship between Mary and Jesus Christ and the relationship with the disciples. Now the joy of salvation, now the same joy of salvation through the full gospel, not the half gospel, and wherever, whatever lacking, they want to communicate it in such a way to understand and practice it. ಅದನ್ನು ಹೇಳುವಂಥ, ಕಲಿಯುವಂಥ ಒಂದು ಪ್ರಯತ್ನವನ್ನು ಅವರು ಅಲ್ಲಿ ಮಾಡ್ತಾರೆ, ಕಲಿಸ್ಕೊಡ್ತಾರೆ. ಹಾಗಾದ್ರೆ ಏನರ್ಥ? What do we understand? We must know the truth of it. And also it is necessary to correct the people wherever even the preachers go wrong. ತಪ್ಪಾದಂಥ ಬೋಧನೆಗಳು ಬರುವಾಗ ಅದು ತಿದ್ದುವಂಥ ಅಥವಾ ಶುದ್ಧವಾದಂಥ ಸುವಾರ್ತೆಯನ್ನು ಹೇಳುವುದಕ್ಕೆ ನಾವು ಶಕ್ತರಾಗಬೇಕು. ಅನೇಕ ಸಾರಿ ನಮಗೆ ಗೊತ್ತಿರುವುದಿಲ್ಲ ಸುವಾರ್ತೆ. ಆ್ಯಂಡ್ ಯಾರೊಬ್ಬರು ಬರ್ತಾರೆ, ಏನೋ ಒಂದು ಹೇಳ್ತಾರೆ ಎಂಬುದು ಹೇಳಿದರೆ ಅದನ್ನೇ ನಂಬಿ ಬಿಡುವಂಥ ಜನರು ನಾವು ಮೂರ್ಖರಾಗಿ ಅನೇಕ ಸಾರಿ ತಿಳ್ಕೊಳ್ಳೋದಿಲ್ಲ. ನಮ್ಮ ಮತ ಸುವಾರ್ತೆ ಗಮನಿಸಿ ಅಂತೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ. ನಿನ್ನ ಹೆಸರಿನಲ್ಲಿ ಅದ್ಭುತ ಮಾಡಿದ್ದೇವೆ, ದೆವ್ವ ಬಿಡಿಸಿದ್ದೇವೆ, ರೋಗ ವಾಸಿ ಮಾಡಿದ್ದೇವೆ ಎಂಬುದಾಗಿ ಹೇಳುವಂಥ ಅನೇಕ ಜನರಿದ್ದಾರೆ. ಅವರು ಹೇಳುವಂಥದ್ದು ಅರ್ಧ ಮಾತ್ರ. ಬಾಯಲ್ಲಿ ನನ್ನ ಸ್ವಾಮಿ ಅಂತ ಹೇಳ್ಬಹುದಷ್ಟೇ, ಪ್ರೈಸ್ ದ ಲಾರ್ಡ್ ಎಂಬುದಾಗಿ ಹೇಳ್ಬೋದಷ್ಟೇ, ಹಲ್ಲೆಲೂಯಾ ಎಂಬುದಾಗಿ ಹೇಳ್ಬೋದಷ್ಟೇ, ಕೈ ಎತ್ತಿ ಪ್ರಾರ್ಥನೆ ಮಾಡ್ಬೋದು, ಕೈ ಎತ್ತಿ ಚಪ್ಪಾಳೆ ಬಿಡೋದು, ಏತ್ಸ ಮಾಡ್ಬೋದು. ಆಲ್ ಆರ್ ವರ್ಬಲ್ ಆ್ಯಂಡ್ ವಿ ಹ್ಯಾವ್ ಟು ಚೆಕ್ ವಿತ್ ದರ್ ಲೈಫ್. We must check with the life. Only then it's the full gospel. Even somebody has taken half gospel, we can't accept it. And we are ready to correct it in such a way, in personally correct it to give the good gospel. ಸ್ವಾರ್ಥ ಎಂಬುದಾಗಿ ಹೇಳುವುದನ್ನು ನಾನು ಕೊಡ್ತಕ್ಕದ್ದು. Aquila and Priscilla, the ordinary Jewish family, they corrected a well-learned man. ಅಲ್ವಾ? ತಿದ್ದುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಬಹುಶಃ ಅಕ್ವಿಲ ಪ್ರಿಸ್ಕಿಲ್ಲ ಅಪೊಲ್ಲೋಸನಿಗೆ, ನೀನು ಪವಿತ್ರಾತ್ಮ ಬರೋದನ್ನು ಮಾತ್ರ ನಂಬಿದ್ದೆ, ಪವಿತ್ರಾತ್ಮ ಬಂದಾಗಿದೆ ಅಲ್ವಾ? ಆನ್ ದ ಡೇ ಆಫ್ ಪೆಂಟೆಕೋಸ್ಟ್ was Priscilla already came. You have to experience it. ಅದನ್ನು ಹೇಳೋದು. Coming of the Lord, the wine is the joy of great banquet or the symbol of Messianic kingdom. ಅದಕ್ಕೆ ಹೋಲಿಕೆ ಆಗಿರುವಂಥದ್ದು ಸಂತೋಷಕ್ಕೆ. ಆ ಸಂತೋಷವನ್ನು ಯೇಸು ಸ್ವಾಮಿ ತಂದು ಕೊಡುವನಾಗಿದ್ದಾನೆ. ಅದರ ಅರ್ಥ ಏನಾಗಿದ್ದರೆ, ಪವಿತ್ರಾತ್ಮನು ಆಗಲೇ ಬಂದಿದ್ದಾನೆ, ಈಗಲೇ ಬಂದಿದ್ದಾನೆ, ಗ್ರಹಿಸುವಂತಹದ್ದು ಅಗತ್ಯ. ಹಾಗಾದರೆ ಕ್ಯಾಲ್ವರಿ, ರಿಸರಕ್ಷನ್, ಸಫರಿಂಗ್ ಆ್ಯಂಡ್ ಡೆತ್, ಕಮಿಂಗ್ ಆಫ್ ದ ಲಾರ್ಡ್, ಇವೆಲ್ಲವುಗಳ ಅರ್ಥವನ್ನು ತಿಳ್ಕೊಳ್ಬೇಕು. ಅಪೊಲ್ಲೋಸ್ ಹ್ಯಾಡ್ ಓಲ್ಡ್ ಮ್ಯಾಪ್ ಅಲ್ವಾ? ಹಳೆಯ ಒಂದು ಮ್ಯಾಪ್ ಉಂಟು. ರಕ್ಷಣೆ ಎಂಬುದಾಗಿ ಹಳೆ ಒಡಂಬಡಿಕೆ ಮ್ಯಾಪ್ ಉಂಟು ಅಷ್ಟೇ. ಅವನಿಗೆ ಬೇಕಾದದ್ದು ಹೊಸ ಮ್ಯಾಪ್ ಬೇಕಿತ್ತು. ದಟ್ ನ್ಯೂ ಮ್ಯಾಪ್ ವಾಸ್ ಸಪ್ಲೈಡ್ ಬೈ Aquila and Priscilla ordinary people. Therefore, understand that Mary take initiative. Aquila and Priscilla, the family, took an initiative. Ali, Aquila and Priscilla shaping Apollos as a good instrument, make a perfect person, and
ಯೂಸ್ ಹಿಮ್ ಮೈಟಲಿ ಅಲ್ವಾ. ಆ ಕಾರ್ಯವನ್ನು ಅವರು ಮಾಡ್ತಾರೆ, ಇಬ್ಬರು ಕೂಡ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ನು ಬೇರೆ ಊರಿಗೆ ಹೋಗಬೇಕಾದ್ರೆ ಒಂದು ಲೆಟ್ರ್ ಕೊಡ್ತಾರೆ ಅಲ್ವಾ, ರೆಕಮೆಂಡೇಷನ್ ಲೆಟರ್. ಇವು ಒಳ್ಳೆವಾ, ಇವನ್ನ ಸ್ವೀಕಾರ ಮಾಡಿ, ಡೂಪ್ಲಿಕೇಟ್ ಅಲ್ಲ ಇವ ಅಂತ ಹೇಳುವ ಹಾಗೆ. ನಮ್ಮ ಮಧ್ಯೆ ಡೂಪ್ಲಿಕೇಟ್ ಬಂದರೂ ಕೂಡ ಯಾವ ಸರ್ಟಿಫಿಕೇಟ್ ಇರಲಿಕ್ಕಿಲ್ಲ, ನಾವು ಅದನ್ನು ಹಾಗೆ ಸ್ವೀಕಾರ ಮಾಡೋದು ಇರಲಿ. ಹಾಗಾದರೆ ಅರ್ಥ, ಯು ಆರ್ ಆರ್ಡಿನರಿ ಪೀಪಲ್ ಆರ್ ಕೇಪಬಲ್ ಆಫ್ ಕರೆಕ್ಟಿಂಗ್ ದ ಲರ್ನಡ್ ಮ್ಯಾನ್ ವಿತ್ ದ ಲೈಫ್. ಹಾಗಾಗಿ ವಿ ಹ್ಯಾವ್ ಟು ಚೆಕ್ ವಿತ್ ದ ಲೈಫ್ ವಿತ್ ರಿಗಾರ್ಡ್ ಟು ದ ಸ್ಯಾಲ್ವೇಷನ್ಸ್ ಕಾನ್ಸೆಪ್ಟ್. ಎರಡು ಭಾಗವನ್ನು ಗಮನಿಸಿದಾಗ, ಇನ್ನೊಂದು ಭಾಗ ಹೇಳಲಿಕ್ಕೆ ಹೋಗೋದು, ಎರಡು ಭಾಗವನ್ನು ಗಮನಿಸಿದಾಗ ಲೆಟ್ ಅಸ್ ಲರ್ನ್ ಎ ಗ್ರೇಟ್ ಲೆಸನ್. ವಿ ಕ್ಯಾನ್, ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ಆ್ಯಸ್ ಎ ಮೆನ್ ಆ್ಯಂಡ್ ವಿಮೆನ್, ಇಟ್ ಈಸ್ ಪಾಸಿಬಲ್ ಟು change the shape the environment, taking an initiative with the help of God to change the entire scenario that happened in Cana of Galilee. By changing water into the wine. Secondly, the same the family change the personality of Apollos, learned man, for the good purpose, used as the instrument ಚೇಂಜ್ ದ ಕಮ್ಯುನಿಟಿ. ಒಂದು ವೇಳೆ ಇದು ಕಾರ್ಯ ನಮ್ಮಿಂದ ಸಾಧ್ಯ ಇರುವುದಾಗಿದ್ದರೆ ಹಾಗೆ ಮಾಡೋಣ. ಮಾಡಬೇಕಂತಾದರೆ ದೇವರಿದ್ದಾನೆ, ಮಾಡುವಂಥ ಕಾರ್ಯ ಅವನದ್ದು. ವಿ ಆರ್ ಓನ್ಲಿ ಟೇಕ್ ದಿ ಇನಿಷಿಯೇಟಿವ್ ಟು ಶೇಪ್ ದ ಸಿಚುವೇಶನ್, ಟು ಶೇಪ್ ದ ಫ್ಯಾಮಿಲಿ, ಟು ಶೇಪ್ ಎ ಪರ್ಸನ್. ಯು ಕ್ಯಾನ್ ಡೂ ಇಟ್ ಬೈ ಹೆಲ್ಪ್ ಆಫ್ ಗಾಡ್. ದೇವರ ಸಹಾಯ ಮಾಡೋದಕ್ಕೆ ಸಾಧ್ಯ. ಅಂಥ ಕಾರ್ಯ ಅಕ್ಕಿಲ, ಪ್ರಿಸ್ಕಿಲ್ಲ, ಮೇರಿ ಇವನ್ನು ಗಮನಿಸಿದಾಗ ಮಾಡೋದಕ್ಕೆ ಆಗಿದ್ದರೆ ನಾವು ಕೂಡ ಮಾಡ್ಬೋದು. ಅಂಥ ಕಾರ್ಯ ಮಾಡೋ ಹಾಗೆ ದೇವರ ನನ್ನ ಸಹಾಯ ಮಾಡಿ. ಪ್ರಾರ್ಥನೆ. ದೇವರೇ, ನೀನು ನಮ್ಮನ್ನು ರೂಪಿಸುತ್ತೀವಿ. ಎಷ್ಟರವರೆಗೆ ನಮಗೆ ಸಿಕ್ಕಿದ್ದು ಹಳೆಯ ನಕ್ಷೆ ಇರಬಹುದು, ಆದರೆ ಈ ಶ್ರಮಾಧ್ಯಾನಗಳು ಹೊಸ ನಕ್ಷೆಯನ್ನು ಕೊಟ್ಟಿದೆ, ರಕ್ಷಣೆ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ. ಆ ಅರ್ಥವನ್ನು, ಆ ರಕ್ಷಣೆಯನ್ನು ನಾವು ಕೊಡೋದಕ್ಕೆ, ಬೇರೆ ಕೊಡೋದಕ್ಕೆ ನಮಗೆ ಆ ಜ್ಞಾನ ಬೇಕು. ದೇವರೇ, ಆ ನೀವು ಕೊಡುವಂಥ ಜ್ಞಾನ ಅದು ನೀವು ಬೈತಾನೆ. ದೇವರ ವಾಕ್ಯವನ್ನು ಎಷ್ಟೋ ಕಲಿತೇವೆ ಅಷ್ಟೇ, ಆದರೆ ಅದರ ಸತ್ಯವನ್ನು ಅಭ್ಯಾಸ ಮಾಡ್ತೇವೆ. ಸತ್ಯವೇದ ಪರೀಕ್ಷೆ ಬರುವಾಗ ಕಲಿತೇವೆ, ಆದರೆ ಅದರ ಅಭ್ಯಾಸ ಕಡಿಮೆ ಆಗಿದ್ದರು. ಅಕ್ಕಿಲ್ಲ, ಪ್ರಿಸ್ಕಿಲ್ಲ, ಮೇರಿ ಈ ಪ್ರಿಯರ ಬದುಕನ್ನು ಗಮನಿಸಿದಾಗ ಸತ್ಯಾರ್ಥಗಳು ಅವರ ಹೃದಯದಲ್ಲಿ ಆಳವಾಗಿ ಬೇರಿದ್ದರಿಂದ, ರಕ್ಷಣೆಯ ವಿಚಾರ ಅವರಿಗೆ ಗೊತ್ತಿದ್ದರಿಂದ ಮತ್ತೊಬ್ಬರನ್ನು ಪ್ರೇರೇಪಿಸುವಂಥ ಕಾರ್ಯ ಮಾಡ್ತಾರೆ. ನಮ್ಮ ಕರ್ತನೆಯ ವಾಕ್ಯದ ಸತ್ಯಗಳನ್ನು, ವಾಕ್ಯದ ನಿಜಾಂಶಗಳನ್ನು ನಾವು ಸಂಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ಹೊರದಿರುವವರಿಗೆ ನೀಗಿಸುವ ಮತ್ತು ಪವಿತ್ರಾತ್ಮನ ಸಹಾಯದಿಂದ ಆತ್ಮೀಕ ಜ್ಞಾನವನ್ನು ಬೇರೆಯವರಿಗೆ ಕೊಡುವ ಹಾಗೆ, ಆತ್ಮೀಕ ಜ್ಞಾನವನ್ನು ನಮ್ಮ ಜೀವನದ ಮೂಲಕವಾಗಿ ನಡೆಯುವ ಹಾಗೆ, ಆತ್ಮಿಕ ಜೀವನವನ್ನು ನಮ್ಮ ಮಕ್ಕಳಿಗೂ ಸಭೆಗೂ ಕಲಿಸುವಂಥ ಆ ಮಟ್ಟಕ್ಕೆ ಆ ದಿನ ವಾಕ್ಯವನ್ನು ಅಕ್ಕಿಲ್ಲ, ಪುಸ್ತಕ ಸಂಪಾದಿಸಿಕೊಂಡ ಹಾಗೆ ನಾವು ಕೂಡ ಸಂಪಾದಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ಆ ಸಮಯಗಳು ನಮಗೆ ಸಿಕ್ಕಿದ್ದಾಗ ಉಪಯೋಗ ಮಾಡಿಕೊಳ್ಳುವುದಕ್ಕೆ ಕೊಟ್ಟು ನಡೆಸಿ. ನಮ್ಮ ದೇವರೇ, ನಮ್ಮನ್ನು ಸಾಧಕನಾಗಿ ಮಾಡಿಸಿ. ಯೇಸು ಸ್ವಾಮಿ ಬೇಡಿದ್ದೇವೆ, ನಿಮಗೆ ಸ್ತೋತ್ರ. ಆಮೆನ್. ಇನ್ನೂರ 32ನೇ ಕನ್ನಡ ಸಂಗೀತದಲ್ಲಿ 232 ಕನ್ನಡ ರಿಕ್ವೈರ್ಡ್ ನಂಬರ್ ಆಫ್ ಸ್ಟ್ಯಾಂಡರ್ಸ್. ನಮ್ಮ ಕಾಣಿಕೆಗಳನ್ನು ಕೂಡಿಸುವ 232 ಬೇಕಾದಷ್ಟು ಶರಣಗಳು. ಯೇಸು ನಿನ್ನ ಪಾದವೇ ನನ್ನ ಆತ್ಮ ಸ್ನಾನ.
ತಾಯಿ, ನಿನ್ನೆಲ್ಲ ಕಾರ್ಯಗಳನ್ನು ಸ್ಮರಿಸಿ ನಂಬಿಸ್ತೇವೆ. ನೀನು ನಮ್ಮನ್ನು ನಿನ್ನ ಸಾಲವನ್ನಾಗಿ ಬಳಸು. ನಾವು ಸಮರ್ಪಣೆ ಮಾಡಿರುವ ಕಾಣಿಕೆ ನಿನ್ನ ಸೇವೆಯಲ್ಲಿ ಸಾಧನೆಯನ್ನಾಗಿ ಬಳಸಲು ಕಾಣಿಸ್ತೇವೆ. ಜೊತೆಗೆ ನಮ್ಮನ್ನು ಕೂಡ ಕರ್ತನೆ, ನೀ ನಮಗೆ ಎಲ್ಲ ಸಂಗತಿಗಳನ್ನು ಆಧ್ಯಾತ್ಮಿಕ ಸೌಲಭ್ಯಗಳನ್ನು ಜ್ಞಾನ ಕೊಟ್ಟಿದ್ದೀನಿ, ದೈವಗಳ ಪದ್ಧತಿ, ವಾಕ್ಯದ ಸತ್ಯಗಳನ್ನು ಕೊಟ್ಟಿದ್ದೀನಿ. ದೇವರೇ, ಇವೆಲ್ಲವುಗಳನ್ನು ನಾವು ಉಪಯೋಗ ಮಾಡಿಕೊಳ್ಳಬೇಕು. ನಮ್ಮ ಸಭೆಯ ಆಧ್ಯಾತ್ಮಿಕ ಜೀವನದ ಏಳಿಗೆಗೆ ಮತ್ತು ಕುಟುಂಬಗಳ ಪರಿವರ್ತನೆಗೆ, ಸಭೆಯ ಸಾಕ್ಷಿಗೆ ನಾವು ದುಡಿಯುವುದಕ್ಕೆ ನಮ್ಮನ್ನು, ನಮ್ಮ ಕಾಣಿಕೆಯನ್ನು ಉಪಯೋಗಿಸಬೇಕೆಂದು ಕಾಣಿಸ್ತೇವೆ. ಆ ದಿಕ್ಕಿನಲ್ಲಿ ನಾವು ಮಾಡುವಂಥ ಪ್ರಯತ್ನಕ್ಕೆ ಸಫಲವನ್ನು ಕೊಡುತ್ತೇವೆ. ಯೇಸು ಸ್ವಾಮಿಯಲ್ಲಿ ಬಿಡುತ್ತೇವೆ. ನಿನಗೆ ಸ್ತೋತ್ರವಾಗಲಿ. ಪ್ರಭು ಕಲಿಸಿದ ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಡೆಯುವುದು. ಆಮೇಲೆ ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡುತ್ತಲೇ. ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ ನೆಲೆಸಿ ವಾಸ ಮಾಡಲಿ. ಆಮೇನ್.